ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಹರಿ ಓಂ ವಾಂಗ್ಮೇ ಮನಸಿ ಪ್ರತಿಷ್ಠಿತಾ ಮನೋ ಮೇ ವಾಚಿ ಪ್ರತಿಷ್ಠಿತಮಾವಿರಾವೀರ್ಮಯೇಧಿ ವೇದಸ್ಯ ಮಹಾಣೀಸ್ಥ ಶ್ರುತಂ ಮೇ ಮಾ ಪ್ರಹಸೀರನೇನಾಧೀತೇನ ಹೋರಾತ್ರ್ಯಾನ್ ಸಂದಧಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತ್ವವತು ಮಾಮವತು ವಕ್ತಾರಮವತು ವಕ್ತಾರಂ ಓಂ ಶಾಂತಿ 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 ಹರಿ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ ಹರಿ ಓಂ ಜಾನಕೀ ವದನಾಂಭೋಜ ಭಾನವೇ ಗತಯೇ ಸತಾಂ ನಮಃ ಶ್ರೀರಾಮಚಂದ್ರಾಯ ಹೇತವೇ ಸರ್ವಸಂಪದಾಂ ಮಹದುಕ್ತಂ ಮೃಕ್ಸಹಸ್ರಂ ಸಹಸ್ರಹರಿವಾಚಕಂ ವ್ಯಾಕರಿಷ್ಯೇ ಯಥಾ ಯೋಗಂ ದಶ ಪ್ರಮತಿವರ್ತ್ಮನಾ ಹರಿ ಓಂ ನಿನ್ನೆ ದಿವಸ 910 ಮಂತ್ರಗಳ ಅನುಸಂಧಾನ ಮಾಡಿದ್ವಿ. ಕುಂಡಲಿ ಎನ್ನುವಂತಹ ಭಗವದ್ ರೂಪದವರೆಗೂ. ಅಲ್ಲಿಂದ ಇನ್ನು ಮುಂದಿನ ಮಂತ್ರಗಳ ಅನುಸಂಧಾನವನ್ನ ಈಗ ಮಾಡಬೇಕಾಗಿದೆ. ಓಂ ಮಹಸ್ಸುವೋ ಅರಮಿಷೇ ಸ್ತವಾಮಖೇ ಮೀಳುಷೇ ಅರಂಗಮಾಯ ಜಗ್ಮಯೇ ಯಜ್ಞೇಭಿರ್ಗೀರ್ಭಿರ್ವಿಶ್ವಮನುಷಾಂ ಮರುತಾಂ ಓಂ ಚಕ್ರಿಣೇ ನಮಃ. ಓಂ ದೇವರನ್ನ ಈ ಮಂತ್ರ ಚಕ್ರಿ ಅಂತ ಕರೀತಾ ಇದೆ. ಏನಂಗಂದ್ರೆ ನಾಮಕನಾಗಿರ್ತಕ್ಕಂಥ ಪರಮಾತ್ಮನೇ ವಿಶ್ವಮಾನುಷ ಸಮಸ್ತ ಮನುಷ್ಯರುಗಳ ಅಥವಾ ಸಂಬೋಧನೆ ಅಂತ ಅರ್ಥ ಮಾಡ್ಕೊಂಡ್ರೆ ಮನುಷ್ಯರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಅಲ್ಲಿ ವಿಶ್ವಮಾನುಷಾಂ ಅನ್ನುವ ಈ ಮಂತ್ರದ ಶಬ್ದಕ್ಕೆ ಅರ್ಥವನ್ನ ಹೇಳ್ಬೇಕಾದ್ರೆ ಎಲ್ಲ ಸಮಸ್ತ ಮನುಷ್ಯಾಣಂ ಅಂತ ಅರ್ಥ ಮಾಡ್ತಾರೆ. ಎಲ್ಲ ಮನುಷ್ಯರುಗಳ ಅಂತ ಒಂದರ್ಥ. ಮನುಷ್ಯರು ಅಂತಂದ್ರೆ ಎಲ್ಲರ ಯಾಗಕ್ಕೆ ಪರಮಾತ್ಮ ಬರೋದಿಲ್ಲ, ಆದ್ದರಿಂದ ಮನುಷ್ಯ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ ಮಾಡ್ತಾರೆ, ಜ್ಞಾನಿಗಳು ಅಂತ ಹೇಳಿ. ಆ ಜ್ಞಾನಿಗಳು ಯಾರು ಅಂದ್ರೆ ಮರುದೇವತೆಗಳು. ಸಕಲ ದೇವತೆಗಳ ಯಜ್ಞಕ್ಕೆ ನೀನು ಬಂದವನಾಗಿ ನಾನು ಜ್ಞಾನಿಗಳು ಮಾಡತಕ್ಕಂಥ ಯಜ್ಞಕ್ಕೆ ಹೋಗುವವನು ಅಂತ ಪರಮಾತ್ಮನ ಸಂಕಲ್ಪ. ಜಗ್ಮಯೇ ಆ ಸಮಸ್ತ ಜ್ಞಾನಿಗಳು ಎಲ್ಲ ದೇವತೆಗಳು ಮಾಡತಕ್ಕಂಥ ಯಜ್ಞಗಳಿಗೆ ಹೋಗುವಂತ ಅಂದ್ರೆ ಅಭಿವ್ಯಕ್ತಾಯ, ಆ ಯಜ್ಞದಲ್ಲಿ ಅಭಿವ್ಯಕ್ತನಾಗುವಂಥ ಯಜ್ಞಗಳಿಗೆ ಹೋಗ್ತಾನೆ ಅಂತ ಒಂದರ್ಥ, ಆ ಯಜ್ಞಗಳಲ್ಲಿ ಅಭಿವ್ಯಕ್ತನಾಗ್ತಾನೆ ಅಂತ ಒಂದರ್ಥ. ಯಜ್ಞಗಳಲ್ಲಿ ಅಭಿವ್ಯಕ್ತನಾಗತಕ್ಕಂತಹ ಸಕಲ ಅಭೀಷ್ಟಗಳನ್ನ ಕೊಡುವಂತಹ ಮೀಳ್ಹುಷೆ ಅರಂಗಮಾಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅರಂಗಮಾಯ ಸಮ್ಯಕ್ ಗಮನಶೀಲಾಯ. ದೇವರು ಬರ್ತಾನೆ ಅಂದ್ರೆ ಅರ್ಧಂಬರ್ಧ ಮನಸ್ಸಿಂದ ಬರೋದಲ್ಲ, ಬರ್ತಾನೆ ಅಂದ್ರೆ ಪರಿಪೂರ್ಣವಾಗಿ ಬಂದ ಕೆಲಸವನ್ನ ಪೂರ್ಣ ಮಾಡ್ಲಿಕ್ಕಾಗಿ ಬರ್ತಾನೆ. ಸಮ್ಯಕ್ ಗಮನಶೀಲಾಯ ನಿತ್ಯ ಪುಮರ್ಥ ಗಮಯಿತ್ರೆ. ಹೆಂಗ್ ಮಾಡ್ತಾನೆ ಬಂದು ಅಂತಂದ್ರೆ ನಿತ್ಯದಲ್ಲಿಯೂ ಭಕ್ತರು ಜ್ಞಾನಿಗಳು ದೇವತೆಗಳು ಮಾಡತಕ್ಕ ಯಜ್ಞದಲ್ಲಿ ಅಭಿವ್ಯಕ್ತನಾಗಿ ಪುರುಷಾರ್ಥಗಳನ್ನೆಲ್ಲವನ್ನ ಪೂರ್ಣವಾಗಿ ಕೊಟ್ಬಿಡ್ತಾನೆ. ಅಂಥ ವಹ ಅಂತ ಕರೀತಾರೆ, ಬಹುವಚನ ಪ್ರಯೋಗ. ಇಲ್ಲಿ ತನಕ ನಿನಗೆ ಅಂದ್ರು ಋಷಿಗಳು, ಈಗ ವಹ ನಿಮಗೆ ಅಂತ. ಯಾಕೆ ಅಂದ್ರೆ ಬಹುವಚನಂ ಗೌರವಾಯ, ಪರಮಾತ್ಮನ ಮೇಲಿನ ಗೌರವದಿಂದ ಬಹುವಚನ. ಅಲ್ಲಲ್ಲಿ ಗುರುಗಳು ಬಂದ್ರು ಅಂತ ಬಹುವಚನ ಮಾಡ್ತೇವೆ, ದೇವರು ಬಂದ ಅಂತ ಏಕವಚನ ಮಾಡ್ತೇವೆ. ಕೆಲವು ಕಡೆಯಲ್ಲಿ ಹೀಗೆ ದೇವರು ಬಂದ್ರು ಅಂತ ಬಹುವಚನ ಪ್ರಯೋಗವನ್ನು ಮಾಡೋದು. ನಿಮಗೆ ಯಜ್ಞ ಸಾಧನೀಭೂತವಾದ ಮಂತ್ರಗಳಿಂದ ಸ್ತೋತ್ರ ಮಾಡ್ತೇವೆ. ಇಂದ್ರ
ಸಮಸ್ತ ಜ್ಞಾನಿಗಳ ದೇವತೆಗಳ ಯಜ್ಞದಲ್ಲಿ ಅಭಿವ್ಯಕ್ತನಾಗಿ ಸಕಲಾಭೀಷ್ಟಗಳನ್ನ ಕೊಡುವ, ಚೆನ್ನಾಗಿ ಸಂಚಾರ ಮಾಡತಕ್ಕ, ವಿಶೇಷವಾಗಿ ಪುರುಷಾರ್ಥಗಳನ್ನ ಕೊಡತಕ್ಕಂಥ ನಿಮಗೆ ಯಜ್ಞೇಭಿ ಯಜ್ಞ ಸಾಧನ ಭೂತವಾದ ಮಂತ್ರಗಳಿಂದ ಸಂಸ್ತವಾಮಹೇ, ನಾವು ಸ್ತೋತ್ರವನ್ನ ಮಾಡ್ತೇವೆ. ಯಜ್ಞ ಸಾಧನೀಭೂತವಾದ ಮಂತ್ರಗಳಿಂದ ನಾವು ಸ್ತೋತ್ರ ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲ, ನೀ ಯಾರು ಅಂತಂದ್ರೆ ಕಿಂಚ ಮಹತಃ ವಹ, ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ನಿನ್ನ ಗಮನ, ಅರಂಗಮನ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವರನ್ನ, ಅದಕ್ಕೆ ರಂಗ ಅಂತ ಕರೆಯೋದು. ರಂಗ ಅಂದ್ರೆ ಬರ್ತಾನೆ ಅಂತ, ಅರಂಗಂ. ಅಸ್ಮದ್ಗೃಹಂ ಹೃದಯಂಬ ಪ್ರತೀಶೆ ಇಚ್ಛಾಯ, ನೀನ್ ಯಾವಾಗ ನನ್ನ ಮನಸ್ಸಿಗೆ ಬರ್ತೀಯಾ, ಹೃದಯಕ್ಕೆ ಬರ್ತೀ, ನೀ ಯಾವಾಗ ನನ್ನ ಮನೆಗೆ ಬರ್ತೀ ಅಂತ ನಾನು ಆಸೆ ಪಡ್ತಾ ಇದ್ದೆ. ಒಬ್ಬ ನಿಜವಾದ ಜ್ಞಾನಿಗೆ ಇರಬೇಕಾದ ಇರುವ ಅನುಸಂಧಾನ ಇದು. ದೇವರು ನಮ್ಮ ಮನೆಗೆ ಯಾವಾಗ ಬರ್ತಾನೆ? ಮನೆ ಅಂದ್ರೆ ಎರಡು, ಶರೀರದಲ್ಲಿ ಇದ್ದಾನಲ್ಲ ಜೀವ, ಜೀವನ ಮನೆ ಈ ಶರೀರ. ಯಾವಾಗ ದೇಹದಲ್ಲಿ ಸನ್ನಿಹಿತನಾಗ್ತಾನೆ ಅಂತ ಒಂದು, ಯಾವಾಗ ಹೃದಯ ಕಮಲದಲ್ಲಿ ಅಭಿವ್ಯಕ್ತನಾಗ್ತಾನೆ ಅಂತ ಒಂದು. ನೀ ಯಾವಾಗ ನಮ್ಮ ಮನೆಗೆ ಬರ್ತಿ, ನೀ ಯಾವಾಗ ನನ್ನ ಹೃದಯದಲ್ಲಿ ಅಭಿವ್ಯಕ್ತನಾಗ್ತಿ ಅಂತ ನಾನು ಆಸೆ ಪಡ್ತಾ ಇದ್ದೇನಪ್ಪ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಯಜ್ಞ ಯಾವುದರಿಂದ ಮಾಡಲ್ಪಡತ್ತೆ? ಯಜ್ಞಕ್ಕಿರ್ಬೇಕಾದ್ಯಾವುದು? ಸಮಿತ್ತು, ಪುರೋಹಿತರು, ಕುಂಡ, ತುಪ್ಪ ಎಲ್ಲ ಇದೆ. ಮಂತ್ರವೇ ಇಲ್ಲ ಅಂದ್ರೆ ಯಜ್ಞ ಕಂಪ್ಲೀಟ್ ಆಗಲಿಕ್ಕೆ ಕಾರಣವಾಗುವುದು, ಯಜ್ಞಕ್ಕೆ ಸಾಧನಭೂತವಾದದ್ದು ಮಂತ್ರ. ಆದ್ದರಿಂದ ಮಂತ್ರವನ್ನ ಚಕ್ರ ಅಂತ ಕರೀತಾರೆ. ಕ್ರಿಯತೆ ಯಜ್ಞ ಏಭಿರಿತಿ ಅಥವಾ ಯಜ್ಞಂ ಏಭಿರಿತಿ ಚಕ್ರ ಮಂತ್ರ. ಯಾವುದರಿಂದ ಯಜ್ಞಗಳು ನಡೆಯಲ್ಪಡ್ತದೋ ಅಂತಹ ಮಂತ್ರವನ್ನ ಚಕ್ರ ಅಂತ ಕರೀತಾರೆ. ಆ ಚಕ್ರನಾಮಕವಾಗಿರತಕ್ಕಂತಹ ಮಂತ್ರಗಳು ಯಾವ ಪರಮಾತ್ಮನ ಸ್ತುತಿ ರೂಪವಾಗಿದೆಯೋ ನೋಡಿ, ಯಜ್ಞಕ್ಕೆ ಉಪಯೋಗವಾಗತಕ್ಕಂಥ ಮಂತ್ರಗಳು ದೇವರ ಸ್ತೋತ್ರ. ಯಜ್ಞ ಸಾಧನ ಭೂತವಾದ ಮಂತ್ರಗಳು ಯಾವ ಪರಮಾತ್ಮನ ಸ್ತೋತ್ರ ರೂಪದಲ್ಲಿ ಇದೆಯೋ ಅಂಥ ಪರಮಾತ್ಮ ಚಕ್ರಿ ಎನ್ನುವ ನಿರುಕ್ತಿಯಿಂದ ಮಹಸ್ಸುವಹ ಎನ್ನುವುದಾಗಿ ಇಲ್ಲಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ, ಇಲ್ಲಿ ಪ್ರತಿಪಾದಿತವಾಗತಕ್ಕಂಥ ಭಗವದ್ ರೂಪ ಯಾವುದು? ಅತ್ರ ಚಕ್ರಿ ಮೂರ್ತಿ. ಇಲ್ಲಿ ಪರಮಾತ್ಮನ ಚಕ್ರಿ ಎಂಬತಕ್ಕಂಥ ಭಗವದ್ ರೂಪ ಪ್ರತಿಪಾದಿತವಾಗ್ತಾ ಇದೆ. ಏನ್ ಚಕ್ರಿ ಅಂದ್ರೆ? ಯಜ್ಞ ಸಾಧನ ಭೂತವಾಗಿರತಕ್ಕಂತಹ ಮಂತ್ರಗಳನ್ನ ತನ್ನ ಸ್ತುತಿ ರೂಪದಲ್ಲಿ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಪರಮಾತ್ಮ ಚಕ್ರಿ. ಮುಂದೆ ಹೇಳ್ತಾರೆ, ಓಂ ಯಕ್ಷಸಿ ಗಾಯೇತ್ವಾ ನಮಸಾ ಗಿರಾ ಯೇ ಪಾತಯಂತೆ ಅಜ್ಮಭಿರ್ಗಿರೀಣಾಂ ಸ್ತುಭಿರೇಶಾಂ ಯಜ್ಞಂ ಮಹಿಷ್ವಣೀನಾಂ ಸುಮ್ನಂ ಓಂ ವಿಕ್ರಮಿಣೇ ನಮಃ. ಓಂ ಭಗವಂತನನ್ನ ಇಲ್ಲಿ ಮಂತ್ರ ವಿಕ್ರಮಿ ಅಂತ ಕರೀತಾ ಇದೆ. ಏನಂಗಂದ್ರೆ, ಹೇ ಇಂದ್ರ, ಇಂದ್ರನಾಮಕನಾಗಿರ್ತಕ್ಕಂತಹ ಪರಮಾತ್ಮನೇ, ದೊಡ್ಡ ಮೋಡಗಳು, ಮಹತಾಂಗಿರೀಣಾಂ ಸಕಾಶ, ದೊಡ್ಡ ದೊಡ್ಡ ಮೋಡಗಳಿಂದ ಹಾಗೆ ನೀರು ಮಳೆಯಾಗಿ ಭೂಮಿಗೆ ಬೀಳ್ತಾ ಇದೆಯೋ, ಮೇಘಮಂಡಲ ದುದಕಂ ವರ್ಷಂತಿ ಇತಿ ಯಾವತ್, ಮೇಘಮಂಡಲಗಳಿಂದ ಮಳೆ ಕೆಳಗೆ ಬೀಳತ್ತೆ. ಆ ಮೇಘ ಶಬ್ದ ಮಾಡತ್ತಲ್ಲ, ಮೋಡಗಳು ಶಬ್ದ ಮಾಡತಕ್ಕಂತಹ ವ್ಯಕ್ತಿಗಳು ಯಾರು? ದೇವತೆಗಳು. ಯೇಷಾಂ ಮಹಿಷ್ವಣೀನ, ಮಳೆಯನ್ನು ಸುರಿಸುವಂತಹ ಮೋಡದ ಒಳಗೆ ನಿಂತುಕೊಂಡು, ಮೇಘಮಂಡಲೇ ಸ್ಥಿತ್ವಾ ಧ್ವನಿಂ ಕುರುವತಾಂ, ಮಳೆ ಸುರಿಸುವಂತಹ ಮೋಡದ ಒಳಗೆ ನಿಂತುಕೊಂಡು ಶಬ್ದ ಮಾಡತಕ್ಕಂತಹ, ಅಥವಾ ಯಜ್ಞಗಳಲ್ಲಿ ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಜೋರಾಗಿ ಶಬ್ದವನ್ನ ಮಾಡತಕ್ಕಂತಹ ಅತ್ಯಂತ ದೊಡ್ಡವರಾಗಿರ್ತಕ್ಕ, ಯೋಗ್ಯತೆಯಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹ ದೇವತೆಗಳ ಸುಖ ಸಾಧನೀಭೂತವಾದ ಯಜ್ಞದಲ್ಲಿ ನೀನು ಪೂಜೆಗೊಳಗಾಗ್ತೀಯ ಅಲ್ವೇನಪ್ಪ? ನೋಡಿ, ನಮಗೆ ಮಳೆಯನ್ನ ಕೊಡತಕ್ಕಂಥವ್ರು ದೇವತೆಗಳು, ಪರಮಾತ್ಮನನ್ನ ವಿಶೇಷವಾಗಿ ಸ್ತೋತ್ರ ಮಾಡತಕ್ಕಂಥವ್ರು ದೇವತೆಗಳು. ಎರಡು ಪ್ರಮೇಯ ಬಂತು ನಮಗಿಲ್ಲಿ.
ಯಜ್ಞಯಾಗಾದಿಗಳ ಮೂಲಕ ಸಂತೃಪ್ತರಾಗಿರ್ತಕ್ಕ ದೇವತೆಗಳು ನಮಗೆ ಅನುಗ್ರಹ ರೂಪದಿಂದ ಮಳೆಯನ್ನ ಕೊಡ್ತಾರೆ. ಅಂಥ ಸಮರ್ಥರಾದ ದೇವತೆಗಳು ತಾವು ಮಾಡತಕ್ಕಂಥ ಯಜ್ಞಾದಿ ಕರ್ಮಗಳಲ್ಲಿ ಈ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ ಅನ್ನೋದು ತಾತ್ಪರ್ಯ ಈ ಮಂತ್ರದ್ದು. ಹೇಗೆ ಶಬ್ದವನ್ನ ಮಾಡ್ತಾ ಮೋಡಗಳಲ್ಲಿ ಶಬ್ದ ಮಾಡ್ತಾ ಮಳೆಯನ್ನ ಸುರಿಸ್ತಕ್ಕಂಥ ದೇವತೆಗಳು ತಾವು ಮಾಡತಕ್ಕಂಥ ಯಜ್ಞಗಳಲ್ಲಿ ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಜೋರಾಗಿ ಶಬ್ದ ಮಾಡ್ತಾರೆ, ಜೋರಾಗಿ ಮಂತ್ರವನ್ನ ಹೇಳ್ತಾ ಇರ್ತಾರಂತೆ. ಅಂತಹ ಯೋಗ್ಯತೆಯಲ್ಲಿ ಅತ್ಯಂತ ಉತ್ಕೃಷ್ಟರಾದ ಭಗವದ್ಭಕ್ತಿಯಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ದೇವತೆಗಳು ಸುಖ ಸಾಧನೀಭೂತವಾಗಿರತಕ್ಕ ಯಜ್ಞದಲ್ಲಿ ನಿನ್ನನ್ನ ಪೂಜೆ ಮಾಡ್ತಾರೆ. ನೀನು ಅವರಿಂದ ಸರ್ವೋತ್ತಮ ಅಂತ ಪೂಜೆಗೊಳಗಾಗ್ತೀಯ ಅಲ್ವೇನಪ್ಪ. ಅಂತಹ ದೇವಪೂಜ್ಯನಾದ ಮಳೆಯನ್ನ ಸುರಿಸುವಂತಹ ದೇವತೆಗಳಿಂದಲೂ ಪೂಜಿತನಾಗತಕ್ಕಂತಹ ನಿನ್ನನ್ನ ಮನಃಪೂರ್ವಕವಾಗಿ ನಾನು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತೇನೆ. ತಮೇವಂ ಭೂತಂ ತ್ವಾಂ, ಇಂತಹ ದೇವಪೂಜ್ಯನಾಗಿರತಕ್ಕಂಥ ನಿನ್ನನ್ನ ನಾನು ಮನಃಪೂರ್ವಕವಾಗಿ ಗಿರಾ ವೇದ ಮಂತ್ರಗಳಿಂದ ಗಾಯೇ ಸ್ತೋತ್ರ ಮಾಡ್ತೇನೆ. ದೇವಪೂಜ್ಯನು ದೇವತೆಗಳು ಮಂತ್ರೋಚ್ಚಾರಣ ಪೂರ್ವಕವಾಗಿ ನಿನ್ನನ್ನ ಸ್ತೋತ್ರ ಮಾಡ್ತಾರೆ. ಅಂಥ ದೇವತೆಗಳು ಮಳೆಯನ್ನು ಸುರಿಸ್ತಾರೆ. ಅಂಥ ದೇವತೆಗಳಿಗೂ ಒಡೆಯನಾಗಿರ್ತಕ್ಕ, ದೇವತೆಗಳಿಂದಲೂ ಸ್ತೋತ್ರ ಮಾಡಿಸಿಕೊಳ್ಳುವ, ದೇವತೆಗಳಿಂದ ಯಜ್ಞದಲ್ಲಿ ಪೂಜೆ ಮಾಡಿಸಿಕೊಳ್ಳತಕ್ಕಂಥ ನಿನ್ನನ್ನು ನಾನು ನೋಡಿ ಅದು ಹೇಳ್ತಾರೆ ಮನಃಪೂರ್ವಕವಾಗಿ, ಏನೋ ಕಾಟಾಚಾರಕ್ಕಲ್ಲ, ಮನಃಪೂರ್ವಕವಾಗಿ. ಯಾವುದರಿಂದ? ವೇದ ಮಂತ್ರಗಳಿಂದ. ಹುಚ್ಚುಚ್ಚಾಗಿ ಹೇಳೋದಲ್ಲ. ದೇವರ ಗುಣವನ್ನ ಯಾವುದು ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾ ಇದೆಯೋ ಅದನ್ನ ನಾವು ಹೇಳ್ಬೇಕು, ಅದರಿಂದ ದೇವರ ಸ್ತೋತ್ರವನ್ನು ಮಾಡಬೇಕು. ಆದ್ದರಿಂದ ವೇದ ಮಂತ್ರದಿಂದ ನಾನ್ ನಿನ್ನನ್ನ ಸ್ತೋತ್ರ ಮಾಡ್ತೇನೆ ಅಂತನ್ನೋದು ಈ ಮಂತ್ರದ ಅರ್ಥ. ಏನಾಯ್ತು? ಅನೇನ ಶಕ್ತೌ ಚರಣ ವಿಕ್ಷೇಪೆ ಪರಿಪಾಟ್ಯಾಂ ಅಪಿ ಕ್ರಮಃ ಇತ್ಯುಕ್ತೇ. ಕ್ರಮ ಅಂತಂದ್ರೆ ಶಕ್ತಿ, ಕಾಲನ್ನ ಇಡೋದು, ಸಾಮರ್ಥ್ಯವನ್ನ ತೋರಿಸೋದು, ಶಕ್ತಿ, ಇದೆಲ್ಲಕ್ಕೂ ಶಾಸ್ತ್ರಗಳಲ್ಲಿ ಕ್ರಮ ಅಂತ ಹೆಸರು. ಆದ್ದರಿಂದ ಕ್ರಮ ಅಂದ್ರೇನು? ಶಕ್ತಿ ಅಂತ ಅರ್ಥ. ಕ್ರಮ ಅಂದ್ರೇನು? ಶಕ್ತಿ. ವಿಶಿಷ್ಟವಾದ ಶಕ್ತಿ ಯಾವುದದು? ಮಳೆಯನ್ನ ಬರೆಸೋದು, ಮೋಡಗಳ ಒಳಗೆ ನಿಂತುಕೊಂಡು ಜೋರಾಗಿ ಶಬ್ದವನ್ನ ಮಾಡುವುದೇ ಮೊದಲಾಗಿರ್ತಕ್ಕಂಥ ಕ್ರಮ ಶಕ್ತಿ ಯಾರಿಗಿದೆಯೋ ಅಂತಹ ದೇವತೆಗಳನ್ನ, ಮರುದ್ದೇವತೆಗಳನ್ನ, ಎಲ್ಲ ದೇವತೆಗಳನ್ನ ವಿಕ್ರಮಾಹ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳ್ತೇನೆ, ಕ್ರಮ ಅಂತಂದ್ರೆ ಶಕ್ತಿ, ವಿಶಿಷ್ಟವಾದ ಕ್ರಮ. ಏನು ವಿಶಿಷ್ಟವಾದ ಶಕ್ತಿ? ಮಳೆಯನ್ನ ಸುರಿಸೋದು, ಮೋಡಗಳ ಒಳಗೆ ನಿಂತುಕೊಂಡು ಜೋರಾಗಿ ಶಬ್ದವನ್ನ ಮಾಡೋದು, ಯಜ್ಞಯಾಗಾದಿಗಳಲ್ಲಿ ಮಂತ್ರೋಚ್ಚಾರಣೆ ಪೂರ್ವಕ ಜೋರಾಗಿ ಶಬ್ದವನ್ನ ಮಾಡೋದು ಇತ್ಯಾದಿ ವಿಶಿಷ್ಟವಾದ ಕ್ರಮ ಶಕ್ತಿ ಉಳ್ಳ ದೇವತೆಗಳು, ಮರುದ್ದೇವತೆಗಳು ವಿಕ್ರಮಿಗಳು, ವಿಕ್ರಮಾಹ ಅಂತ. ಅಂತಹ ವಿಕ್ರಮಶಾಲಿಗಳಾಗಿರ್ತಕ್ಕ ದೇವತೆಗಳು ಇವನನ್ನ ಪೂಜೆ ಮಾಡ್ತಾರೆ. ತೇ ಅಸ್ಯ ಪೂಜಕತ್ವೇನ ಸಂತಿ. ಅಂತಹ ಮಹಾಬಲಶಾಲಿಗಳಾಗಿರ್ತಕ್ಕ, ಮಹಾಶಕ್ತಿವಂತರಾಗಿರ್ತಕ್ಕ ದೇವತೆಗಳು ಇವನ ಪೂಜಕರು, ಇವನ ಪೂಜಕರಾಗಿದ್ದಾರೆ ಎನ್ನುವ ನಿರ್ವಕ್ತಿಯಿಂದ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಯಕ್ಷಸಿ ಗಾಯೇ ತ್ವಾ ನಮಸಾ ಗಿರಾಯೇ ಪಾ, ಇಡೀ ಮಂತ್ರ ಅದನ್ನ ಹೇಳ್ತಾ ಇದೆ, ಸೂಚನೆ ಮಾಡುವಂತೆ. ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ರೂಪ ಅತ್ರ ವಿಕ್ರಮಿ ಮೂರ್ತಿ. ವಿಕ್ರಮಿ, ವಿಶಿಷ್ಟ ಕ್ರಮ, ಮಹಾ ವಿಶಿಷ್ಟವಾದ ಶಕ್ತಿಯಿಂದ ಮಳೆ ಸುರಿಸುವುದು, ದೊಡ್ಡ ಶಬ್ದವನ್ನ ಮಾಡುವುದು, ಜೋರಾಗಿ ವೇದಮಂತ್ರಗಳ ಉಚ್ಚಾರಣೆ ಮಾಡುವುದೇ ಮೊದಲಾಗಿರತಕ್ಕ ವಿಶಿಷ್ಟವಾದ ಶಕ್ತಿಯಿಂದ ಕೂಡಿದ ದೇವತೆಗಳು ಇವನಿಗೆ ಪೂಜೆ ಮಾಡ್ತಾರೆ, ಇವನ ಪೂಜಕರಾಗಿದ್ದಾರೆ. ಆದ್ದರಿಂದ ಅರ್ಚಕರಾಗೋದು ಸುಲಭ ಅಲ್ಲ. ಎಷ್ಟು ಪುಣ್ಯ ಸಾಧನವೋ ಅಷ್ಟೇ ಪಾಪ ಸಾಧನ. ಯಾಕೆ? ಪೂಜೆಯನ್ನ ಮಾಡ್ತಕ್ಕವ್ರು, ಅರ್ಚಕರಾಗಿರ್ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಹೇಗಿರ್ಬೇಕು ಅಂತ ಮಂತ್ರ ಅಂದ್ರೆ ನಮಗೆ ಕೆಲವು ಶಬ್ದಗಳನ್ನ ಅರ್ಥ ಬಿಡಿಸಿ ಹೇಳ್ಬೇಕಾಗಿಲ್ಲ. ಆ ಕಾಂಟೆಕ್ಸ್ಟ್ ನೋಡ್ತಾ ಇದ್ದಾಗೆ ನಮ್ ಬಗ್ಗೆ ಹೇಳ್ತಾ ಇದೆ ಅರ್ಥ ಆಗ್ಬಿಡುತ್ತೆ. ನಾವು ದೇವರ ಪೂಜೆ ಮಾಡ್ತೇವೆ ಅಲ್ವಾ? ದೇವರ ಪೂಜೆಯನ್ನ ಮಾಡೋ ದೊಡ್ಡ ಜವಾಬ್ದಾರಿ. ಜ್ಞಾನವಿಲ್ಲದೆ ದೇವರ ಪೂಜೆಯನ್ನ ಮಾಡೋದಷ್ಟು ಕಷ್ಟ ಇನ್ನೊಂದಿಲ್ಲ. ಯಾಕೆ ಅಂತಂದ್ರೆ ದೇವರು ತಗೊಳ್ಳೋದೇ ಇಲ್ಲ ಅದನ್ನ.
ಸುಮ್ಮನೆ ಮಾಡ್ತಾ ಇರ್ತೀವಿ ಅಷ್ಟೇ. ಏನೋ ಪ್ರತಿಮೆಯನ್ನ ಮುಟ್ಟಿದ ಫಲಕ್ಕೇನೋ ಬರ್ಬೋದಷ್ಟೇ ಹೊರತು ಆತ್ಯಂತಿಕವಾಗಿ ಏನು ಫಲ ಬೇಕೋ ಆ ಫಲವನ್ನ ದೇವ್ರು ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಜ್ಞಾನವೇ ಇಲ್ಲ ಇವನಿಗೆ. ಅಜ್ಞಾನಿಯಾಗಿರ್ತಕ್ಕಂಥವನು ತಿಳ್ಕೊಳ್ಬೇಕು ಅಂತ ಪ್ರಯತ್ನವನ್ನೂ ಮಾಡ್ತಿಲ್ಲ. ಬರೀ ಜ್ಞಾನ ಇಲ್ದೇ ಇದ್ರೆ ಹೋಗ್ಲಿ, ಅವಕಾಶ ಇಲ್ಲ ಸರಿ, ತಿಳ್ಕೊಳ್ಬೇಕು ಅಂತ ಪ್ರಯತ್ನವನ್ನೇ ಮಾಡೋದಿಲ್ವಲ್ಲ, ಎಫರ್ಟೇ ಹಾಕೋದಿಲ್ವಲ್ಲ ಇವನು ಪ್ರಯತ್ನನೇ ಮಾಡ್ತಾ ಇಲ್ವಲ್ಲ. ಪ್ರಯತ್ನ ಮಾಡದೆ ಏನೋ ಮೆಕ್ಯಾನಿಕಲ್ ಇವನು ಸ್ನಾನ ಮಾಡಿದ ಹಾಗೆ ಆ ಪ್ರತಿಮೆಗೆ ದಬ ದಬ ನೀರು ಸುರಿಯೋದು, ಇವನು ಮೈ ಒರೆಸ್ಕೊಂಡಾಗೆ ಅದಕ್ಕೂ ಮೈ ಒರೆಸ್ಬಿಡೋದು, ಇವನು ನಾಮ ಬಳ್ಕೊಂಡಾಗ ಅದಕ್ಕೂ ತಿಕ್ಕಿ ಬಿಡೋದು ನಾಮವನ್ನ. ಇವನ್ ತಿಂತಾನೆ, ಅದ್ರ ಮುಂದೆ ನೈವೇದ್ಯ ಬಡಿಯೋದು. ಇವನ್ ಮಂಗಳಾರತಿ ಮಾಡ್ಕೊಳ್ಳಲ್ಲ ಅಷ್ಟೇ. ಇವನ್ ಪಂಚಾಮೃತ ಅಭಿಷೇಕ ಇಲ್ಲ, ಇವನ್ಗೊಂದು ಮಂಗಳಾರತಿ ಇಲ್ಲ. ಇವನ್ಗೆ ಯಾವ್ದು ಎರಡಿಲ್ಲ ಅದನ್ನ ಎರಡು ಮಾಡ್ತಾನೆ ಅಷ್ಟೇ. ಅಜ್ಞಾನಿಗಳಾಗಿ ಮಾಡುವುದನ್ನ ಪರಮಾತ್ಮ ಎಂದಿಗೂ ಸ್ವೀಕಾರ ಮಾಡಿಕೊಳ್ಳೋದಿಲ್ಲ. ಅಂತಂದ್ರೆ ನಮ್ಗೆ ಅನ್ನ ಬಟ್ಟೆಗೆ ಏನು ಕೊರತೆ ಮಾಡೋದಿಲ್ಲ ದೇವರು. ಪೂಜೆ ಮಾಡಿದವರಿಗೆ ಅನ್ನ ಬಟ್ಟೆ ಇದ್ದೇನ್ ಪ್ರಯೋಜನ ಅಲ್ವಾ? ಭಾಗವತ ಅದೇ ತಾನೇ ಹೇಳುವಂಥದ್ದು. ಸರ್ವಕ್ಕಿನ್ನ ಜೀವಂತಿ, ಮರಗಳು ಬದುಕ್ತಾ ಇಲ್ವಾ? ಅದಕ್ಕೆ ನೀರ್ ಕೊಡಲ್ವಾ? ಅಯ್ಯೋ ನೀರಿಲ್ಲ ಅಂತ ಉದಾಡತ್ತ. ಭಸ್ರಾಕ್ಕಿನ್ನ ಶ್ವಸಂತ್ಯುತ, ತಿಥಿಗಳು ಗಾಳಿಯನ್ನ ಬೆಂಕಿ ಉರಿಬೇಕಾದ್ರೆ ಆಚಾರ್ಯ ಅಂಗಡಿಯಲ್ಲಿ ಗಾಳಿ ಅದು ಉಸಿರಾಡ್ತಾ ಇಲ್ವೇ? ನ ಖಾದಂತಿ ನ ಮೇಹಂತಿ ಕಿಂಗ್ರಾಮ ಪಶವೋಪರೆ. ನಾಯಿಗಳು, ನರಿಗಳು, ಹಂದಿಗಳು ತಿನ್ನೋದಿಲ್ವಾ? ಮಲಮೂತ್ರ ವಿಸರ್ಜನೆ ಮಾಡೋದಿಲ್ವಾ? ಅದಕ್ಕೂ ನಿನಗೇನ್ ವ್ಯತ್ಯಾಸ? ಮಾಡುವ ಕೆಲಸವನ್ನ ಜ್ಞಾನಪೂರ್ವಕವಾಗಿ ಮಾಡು, ಭಾಗವತ ಹೇಳುವಂತ ಮಾತು. ತಸ್ಮಾತ್ ಭಾರತ ಸರ್ವಾತ್ಮನ್ ಭಗವಾನ್ ವಿಷ್ಣುರವ್ಯಯ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ಸರ್ವದಾ ಇಚ್ಛತ ಕುತೋ ಭಯಂ. ಪರೀಕ್ಷಿತ, ತಸ್ಮಾತ್ ಈ ಕಾರಣದಿಂದ ಸರ್ವಾತ್ಮ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಕೇಳಲಿಕ್ಕೆ ಯೋಗ್ಯನಾಗಿದ್ದಾನೆ. ಶ್ರೋತವ್ಯ, ಮೊದಲವನ ಶ್ರವಣ ಮಾಡಬೇಕು. ಕೀರ್ತಿತವ್ಯ, ಅವನ ಗುಣಗಳನ್ನು ಹಾಡಬೇಕು. ಅವನ ಗುಣಾನುಸಂಧಾನ ಪೂರ್ವಕವಾದ ಧ್ಯಾನವನ್ನ ಮಾಡಬೇಕು. ಯಾರಿಗೆ ಮೋಕ್ಷ ಬೇಕು ಅಂತ ಆಸೆ ಇದೆ, ಊಟ ತಿಂಡಿ ಬಟ್ಟೆ ಬರೆ ಮದುವೆ ಮಕ್ಕಳು ಬೇಕು ಅಂತ ಆಸೆ ಇರತಕ್ಕಂತ ವ್ಯಕ್ತಿಗಳು ಏನು ಬೇಕಾದ್ರೂ ಮಾಡ್ರಿ, ಜನ್ಮ ಸಾರ್ಥಕ್ಕೆ ಅದಲ್ಲ. ಜನ್ಮ ಲಾಭ ಪರೇ ಪುಂಸಾಮಂತೆ ನಾರಾಯಣ ಸ್ಮೃತಿ. ಹುಟ್ಟಿದ್ದಕ್ಕೆ ಲಾಭ ಅಂದ್ರೆ ಯಾವುದು ಅಂದ್ರೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ. ಊಟ ತಿಂಡಿ ಚೆನ್ನಾಗಿತ್ತು, ಕೊನೆಯಲ್ಲಿ ಬಾಯೇ ಬಿದ್ದೋಯ್ತು ಅಂದ್ರೆ ಏನ್ ಪ್ರಯೋಜನ ಅಲ್ವಾ? ಆತರ ದೇವರ ಪೂಜೆ ಅದು 3 ಕಾಸಿಗೆ ಪ್ರಯೋಜನವಿಲ್ಲದ ಪೂಜೆ. ಅಂಥ ಅರ್ಚಕರು ಅರ್ಚಕರೇ ಅಲ್ಲ ಶಾಸ್ತ್ರೀಯವಾಗಿ. ಆದ್ದರಿಂದ ದೇವರ ಪೂಜಕರು ಅಂತ ಅನ್ಬೇಕು ನೋಡಿ. ಜ್ಞಾನಿಗಳು ಅಂತ ಮನುಷ್ಯಾಣ, ಹಿಂದಿನ ಮಂತ್ರ ಚಕ್ರಿ ಅಂತ ಹೇಳುವಾಗ ಮನುಷ್ಯರುಗಳು ಮಾಡತಕ್ಕ, ಸರ್ವಜ್ಞಾನಿಗಳು ಮಾಡತಕ್ಕ, ಅಲ್ಲೇ ಅರ್ಥ ಆಗೋಗುತ್ತೆ ದೇವ್ರನ್ನ ಮಾಡಿದ ಕರ್ಮಕ್ಕೆ ಬರ್ತಾನ ಬರಲ್ವಾ ಅಂತ. ನಮಗೆ ಜನಕ್ಕೆ ಖುಷಿ ಆಗ್ಲಿ, ಜನ ಬರ್ಲಿ, ಜನಕ್ಕೆ ಇಷ್ಟ ಆಗುವಂತ ಸ್ವೀಟು ನಾವು ಜನಕ್ಕೆ ಇಷ್ಟ ಆಗುವಾಗ ಮಾಡೋದ್ರಿಂದ ಜನೇಶ್ವರನಾಗಿರ್ತಕ್ಕ ಪರಮಾತ್ಮನಿಗೆ ಇಷ್ಟ ಆಗೋದೇ ಇಲ್ಲ. ಅದೆಲ್ಲ ನಾವು ಮಾಡ್ತಕ್ಕಂಥ ಕರ್ಮ. ಅಂದ್ರೆ ಒಂದು ಮಂತ್ರಗಳಲ್ಲಿ ನಮ್ಮ ಅನುಸಂಧಾನ ಹೇಗಿರ್ಬೇಕು ಅಂತ ಎಷ್ಟು ಅದ್ಭುತವಾಗಿ ಚಿಂತನೆ ಮಾಡಿಕೊಡ್ತಾರೆ, ಪಾಠ ಮಾಡ್ತಾರೆ. ಅದನ್ನ ನಾವು ಅನುಸಂಧಾನ ಮಾಡ್ಬೇಕಾಗತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಮಂತ್ರಾರ್ಥ ಚಿಂತನೆಗಳು ಅಂತ ಮುಂದೆ ಹೇಳ್ತಾರೆ. ಓಂ ತು ವಿಶ್ವಣೀನಾಂ ಪ್ರಾಧ್ವರೆ ಪ್ರಭಂಗಂ ದುರ್ಮತೀನಾಮಿಂದ್ರಶವಿಷ್ಠಾಭರ ರಯಿಮಸ್ಮಭ್ಯಂ ಯುಜ್ಯಂ ಚೋದಯನ್ಮತೆ ಜ್ಯೇಷ್ಠಂ. ಓಂ ಊರ್ಜಿತ ಶಾಸನಾಯ ನಮಃ. ಓಂ ಪರಮಾತ್ಮನನ್ನ ಊರ್ಜಿತ ಶಾಸನ ಅಂತ ಕರೀತಾರೆ ಈ ಮಂತ್ರದಲ್ಲಿ. ಏನ್ ನೋಡೋಣ ಹಂಗಂದ್ರೆ, ಅಭೀಷ್ಟಾನಿ ಚೋದಯಂತಿ ನೋಡಿ, ಪರಮಾತ್ಮನನ್ನ ಚೋದಯನ್ಮತೆ ಅಂತ ಕರೆದ್ರು. ಸಕಲ ಅಭೀಷ್ಟಗಳನ್ನು ಭಕ್ತರಿಗೆ ಕೊಡ್ತೇನೆ ಅಂತ ಸಂಕಲ್ಪವನ್ನ ಮಾಡ್ಕೊಳ್ತಾನೆ ಪರಮಾತ್ಮ ತನ್ನ ಬುದ್ಧಿಯಲ್ಲಿ. ಆದ್ದರಿಂದ ಪರಮಾತ್ಮ ಚೋದಯನ್ಮತಿ. ಅಂತಹ ಚೋದಯನ್ಮತೆ ಶವಿಷ್ಠ ಬಲಶಾಲಿಯಾಗಿರ್ತಕ್ಕ ಇಂದ್ರ, ಸುವಿಶ್ವಣೀನಾಂ ನಿನ್ನ ಸ್ತೋತ್ರವನ್ನ ಮಾಡ್ಲಿಕ್ಕಾಗಿ ಜೋರಾಗಿ ಶಬ್ದವನ್ನ ಮಾಡ್ತಾ ಇರ್ತಕ್ಕಂತಹ ನಮ್ಮ ಪ್ರಾಧ್ವರೆ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞದಲ್ಲಿ ಸುವಿಶ್ವಣೀನಾಂ ಆ ಯಜ್ಞವನ್ನ ವಿಘ್ನ ಮಾಡಬೇಕು, ಯಜ್ಞ ನಾಶ ಮಾಡಬೇಕು ಅಂತ ಕೆಟ್ಟದಾಗಿ ಶಬ್ದಗಳನ್ನ ಮಾಡ್ತಾ ಇರ್ತಕ್ಕ ದುರ್ಮತೀನಾಂ ಕೆಟ್ಟ ಬುದ್ಧಿ ಉಳ್ಳ ರಾಕ್ಷಸರುಗಳನ್ನ
ನಾಶ ಮಾಡು, ಅವರಿಗೆ ಚೆನ್ನಾಗಿ ಶಾಸಕ. ನಮಗೆಲ್ಲ ಪಾಠ ಅಲ್ವಾ ಇದು? ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಇವನ್ ಯಾವನ್ ಹುಚ್ಚುತ ಕಿರಿಸ್ತಾ ಇರ್ತಾನೆ, ಅವ್ರು ಯಾರೋ ಮಾತಾಡ್ತಾ ಇರ್ತಾರೆ, ಪ್ರವಚನಗಳಾಗ್ಬೇಕಾದ್ರೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ತರ ಹುಚ್ಚುಚ್ಚಾಗಿ ಒಡ್ಡೊಡ್ಡಾಗಿ ಆಡ್ತಾ ಇರ್ತಾರೆ. ಏನೋ ಯಜ್ಞ ಯಾಗಾದಿಗಳಾಗ್ತಾ ಇದೆ ಅಂದ್ರೆ ಮಂತ್ರ ಹೇಳಕ್ ಗೊತ್ತಿಲ್ಲ, ಮಂತ್ರ ಕೇಳ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ, ಏನೋ ಅದು ಪುರೋಹಿತರ ಕೆಲಸ, ಅದು ಪಂಡಿತರ ಕೆಲಸ ಅಂತ ಅವ್ರಿಗೆ ಬಿಟ್ಟು ಏನೋ ಮಾಡ್ತಾ ಇರ್ತಾರೆ. ಅಂತವನ್ನೆಲ್ಲ ವೇದ ಮಂತ್ರ ಬೈಯತ್ತೆ, ದುರ್ಮತಿ. ಅಂಥವ್ರನ್ನ ಶಾಸನ ಮಾಡಿಬಿಡು. ಶಾಸನ ಮಾಡಿ ನಮಗೆ ಯೋಗ್ಯವಾಗಿರತಕ್ಕಂತಹ ಪ್ರಶಸ್ತವಾಗಿರತಕ್ಕ ಅತ್ಯಂತ ಉತ್ಕೃಷ್ಟವಾದ ಸಂಪತ್ತನ್ನ ತಂದುಕೊಡು. ಎಷ್ಟು ಚೆನ್ನಾಗಿದೆ ನೋಡಿ ಮಂತ್ರಾರ್ಥ ಇದು. ಅಭಿಷ್ಟಗಳನ್ನ ಕೊಡುವ, ಭಕ್ತರಿಗೆ ಅಭಿಷ್ಟಗಳನ್ನ ಕೊಡ್ತೇನೆ ಅಂತ ಸಂಕಲ್ಪವನ್ನ ಮಾಡಿಕೊಳ್ಳತಕ್ಕ ಬುದ್ಧಿ ಉಳ್ಳವನಾದ್ದರಿಂದ ನೀನು ಚೋದಯನ್ಮತಿ. ಹೇ ಚೋದಯನ್ಮತೆ, ಶವಿಷ್ಠ ಬಲಶಾಲಿಗಳಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕ ಇಂದ್ರ, ನಿನ್ನನ್ನ ಸ್ತೋತ್ರ, ನಮ್ಮ ಗಂಟಲು ಜೋರಾಗಬೇಕು. ಯಾವಾಗ? ದೇವರ ಸ್ತೋತ್ರ ಮಾಡ್ಲಿಕ್ಕೆ. ನಿನ್ನನ್ನ ಸ್ತೋತ್ರ ಮಾಡಬೇಕು ಅಂತ ಹೆಚ್ಚಾದ ಧ್ವನಿಯನ್ನ ಮಾಡತಕ್ಕಂತಹ ನಮ್ಮ ಪ್ರಾಧ್ವರೆ ಅತ್ಯಂತ ಶ್ರೇಷ್ಠವಾದ ಯಜ್ಞದಲ್ಲಿ ಆ ಯಜ್ಞವನ್ನ ನಾಶ ಮಾಡಬೇಕು ಅಂತ ಕ್ರೂರವಾದ ಕೆಟ್ಟ ಕೆಟ್ಟ ಸಾಂಸಾರಿಕವಾದ ಶಬ್ದಗಳನ್ನ ಮಾಡ್ತಾ ಇರತಕ್ಕಂತಹ ದುಷ್ಟ ಬುದ್ಧಿಯುಳ್ಳ ರಾಕ್ಷಸರುಗಳನ್ನ ಚೆನ್ನಾಗಿ ನಾಶ ಮಾಡು, ಅವರಿಗೆ ಶಾಸಕನಾಗು, ಮತ್ತೆ ನಮಗೆ ವಿಶೇಷವಾಗಿರತಕ್ಕ ಸಂಪತ್ತನ್ನ ತಂದುಕೊಡು ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಅನೇನ ಊರ್ಜಿತಂ ಪ್ರಕೃಷ್ಟಂ ದುಷ್ಟಾನಾಂ ಶಾಸನಂ ಯಸ್ಮಾತ್. ಯಾವ ಪರಮಾತ್ಮನಿಂದ ಅತ್ಯಂತ ಊರ್ಜಿತವಾದ ಪ್ರಕೃಷ್ಟವಾದ ಯಾರಿಗೂ ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತಹ ಶಾಸನ ಇದೆಯೋ ಅಂತಹ ಪರಮಾತ್ಮ ಊರ್ಜಿತ ಶಾಸನ ಎನ್ನುವ ನಿರುಕ್ತಿಯಿಂದ ತುವಿಶ್ವಣೀನಾಂ ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಅತ್ರ ಊರ್ಜಿತ ಶಾಸನ ಮೂರ್ತಿ. ಊರ್ಜಿತಂ ಅಂದ್ರೆ ಪ್ರಕೃಷ್ಟಂ ಅಂತ. ಪ್ರಕೃಷ್ಟ ಅಂದ್ರೆ ತುಂಬಾ ಶ್ರೇಷ್ಠವಾದದ್ದು. ಅವನು ಹೊಡೆದ ಅಂದ್ರೆ ಮತ್ತೆ ಹೇಳ್ಬಾರ್ದು. ಯಜ್ಞ ವಿಘ್ನಕರರಾಗಿರ್ತಕ್ಕ, ಯಜ್ಞದಲ್ಲಿ ಕೆಟ್ಟ ಕೆಟ್ಟ ಶಬ್ದಗಳನ್ನ ಮಾಡತಕ್ಕ, ಶಾಸನವನ್ನ ದುಷ್ಟರಿಗೆ ಶಾಸನವನ್ನ ಮಾಡ್ತಾನೆ, ಶಿಕ್ಷೆಯನ್ನ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮ ಊರ್ಜಿತ ಶಾಸನ. ಮುಂದೆ ಹೇಳುತ್ತೆ ಮಂತ್ರ, ಓಂ ಚೋದಯನ್ಮತೆ ಸನಿತ ಸುಸನಿತ ರುಗ್ರ ಚಿತ್ರ ಚೇತಿಷ್ಠ ಸೂನೃತ ರಾಸಃ ಸಮ್ರಾಟ್ ಸುಹರಿಂ ಸಹಂತಂ ಭುಜ್ಯುಂ ಓಂ ಶಬ್ದಾತಿಗಾಯ ನಮಃ. ಸ್ವಾಮಿಯನ್ನ ಇಲ್ಲಿ ಮಂತ್ರ ಶಬ್ದಾತಿಗ ಅಂತ ಕರೀತಾ ಇದೆ. ಏನ್ ಶಬ್ದಾತಿಗ ಅಂದ್ರೆ ಹೇಳ್ತಾರೆ ನೋಡಿ, ಇಲ್ಲಿ ಮತ್ತೆ ಚೋದಯನ್ಮತೆ ಅಂತ ಕರೆದು ಎರಡನೇ ಸಲ. ಅಲ್ಲಿ ಚೋದಯನ್ಮತೆ ಅಂದ್ರೆ ಭಕ್ತರಿಗೆ ಅಭೀಷ್ಟಗಳನ್ನ ಕೊಡ್ತೇನೆ, ಅಭೀಷ್ಟಗಳ ಪ್ರೇರಣೆಯನ್ನ ಮಾಡುವಂತಹ ಬುದ್ಧಿ ಉಳ್ಳವನು ಅಂತ ಅರ್ಥ. ಇಲ್ಲಿ ಚೋದಯನ್ಮತೆ ಅಂದ್ರೆ ಬುದ್ಧಿ ಪ್ರೇರಕ, ಅಶೇಷ ಪ್ರಾಣಿ ಬುದ್ಧಿ ಪ್ರೇರಕ, ಸಕಲ ಜೀವರುಗಳ ಬುದ್ಧಿಯನ್ನ ಪ್ರೇರಣೆ ಮಾಡುವವನು ಚೋದಯನ್ಮತಿ. ಚೋದಯನ್ಮತಯೇ ನಮಃ ಓಂ ಅಂತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಬೋದು. ಪೂಜೆ ಮಾಡ್ಬೇಕಾದ್ರೆ ಚೋದಯನ್ಮತಯೇ ನಮಃ ಅಂತ ಕರೆದು ಬಿಟ್ರೆ ನಮಗೆ ಬುದ್ಧಿಯನ್ನ ಒಳ್ಳೇದಾಗಿ ಪ್ರೇರಣೆ ಮಾಡ್ತಾನೆ ದೇವರು. ತನಿತಃ ಇದೆಲ್ಲ ದೇವರ ಹೆಸರೇ. ಲಾಭಸ್ವರೂಪನಾದವನು ನೀನು. ಚೋದಯನ್ಮತೆ ಅಶೇಷ ಜೀವರ ಬುದ್ಧಿ ಪ್ರೇರಕನೇ. ಸನಿತಃ ಲಾಭಸ್ವರೂಪನೇ. ಸುಸನಿತಃ ಚೆನ್ನಾಗಿ ಗಾನ ಮಾಡ್, ಸಮ್ಯಕ್ ಗಾನಶೀಲ. ಅದ್ಭುತ ನೋಡಿ, ಇಲ್ಲಿ ಚೆನ್ನಾಗಿ ಗಾನವನ್ನ ಮಾಡುವವನೇ. ನೋಡಿ ದೇವರ ವಾಯ್ಸ್ ತುಂಬಾ ಚೆನ್ನಾಗಿದೆಯಂತೆ. ಒಳಗೆ ನಿಂತು ಓಂ ಅಂತ ಓಂಕಾರವನ್ನ ಮಾಡ್ತಾ ಇದ್ದ, ಗಾನ ಮಾಡ್ತಾ ಇದ್ದ ಅಂತ ದೇವರು. ಉಗ್ರ ಉದ್ಗೀರ್ಣವಾದ ಬಲಶಾಲಿಯೇ. ಚಿತ್ರ ವಿಚಿತ್ರವಾದ ಛಾಯನೀಯ, ಎಲ್ಲರೂ ಅಪೇಕ್ಷೆ ಪಡತಕ್ಕಂತ ಸ್ವರೂಪನೇ. ಚೇತಿಷ್ಠ ಅತಿಯಾದ ಜ್ಞಾನ. ನಮ್ಗ ಅತಿಯಾದ ಜ್ಞಾನಿ ಆತರ ಅಲ್ಲ, ಎಲ್ಲ ಜೀವರ ಜ್ಞಾನವನ್ನು ಮೀರಿದ ಜ್ಞಾನ, ಅತಿಜ್ಞಾನಿಯೇ. ಸೂನೃತ ಸತ್ಯವಾದ ಮಾತನ್ನೇ ಆಡುವವನೇ, ಎಲ್ಲರಿಗೂ ಹಿತವನ್ನ ಉಂಟು ಮಾಡುವವನೇ. ರಾಸಃ ವಿಶ್ವಂ ಸಮಸ್ತ ಜಗತ್ತನ್ನ ತನ್ನಲ್ಲಿ ಇಟ್ಟುಕೊಂಡವನೇ. ಸಮ್ರಾಟ್ ಸ್ವತಂತ್ರನಾಗಿರತಕ್ಕ ಹೇ ಇಂದ್ರ, ಶತ್ರುಗಳು ಮಾಡತಕ್ಕ ಆಹ್ವಾನವನ್ನ
ಏ ದೇವ್ರೆ ಬಾರೋ ಕೃಷ್ಣ, ನಾನು ಏನ್ ಮಾಡ್ತೀನಿ ನೀನು ಇತ್ಯಾದಿಯಾಗಿ ಶತ್ರುಗಳು ಮಾಡತಕ್ಕ ಆಹ್ವಾನವನ್ನ ಸಹಿಸಿ ಅವರನ್ನ ಅತಿಕ್ರಮಣೆ ಮಾಡಿ ಅವರನ್ನ ನಾಶ ಮಾಡತಕ್ಕಂತಹ ಸಕಲ ಭೋಗವನ್ನು ಅನುಭವಿಸ್ತಕ್ಕಂತಹ ನಿನ್ನನ್ನ ನಾವು ಸ್ತೋತ್ರ ಮಾಡ್ತೇವೆ. ಇದೆಲ್ಲ ದೇವರ ಗುಣಗಳು. ಅಶೇಷ ಪ್ರಾಣಿ ಬುದ್ಧಿ ಪ್ರೇರಕನೇ, ಲಾಭಸ್ವರೂಪನು, ಚೆನ್ನಾಗಿ ಅಂತರ್ನಾದವನ್ನ ಮಾಡುವವನು, ಉದ್ಗೀರ್ಣ ಬಲನು, ಎಲ್ಲರಿಂದ ಅಪೇಕ್ಷಿತನು, ಅತಿಜ್ಞಾನಿಯೂ, ಸತ್ಯವಚನನು, ಎಲ್ಲರಿಗೂ ಹಿತವ ಒಳ್ಳೆದಾಗುವಂತೆ ಮಾಡುವವನು, ಎಲ್ಲ ಜಗತ್ತನ್ನು ತನ್ನಲ್ಲಿ ಇಟ್ಟುಕೊಂಡವನು, ಸ್ವತಂತ್ರನೂ ಆಗಿರತಕ್ಕ ಇಂದ್ರನೇ, ಶತ್ರುಗಳ ಆಹ್ವಾನವನ್ನ ಸಹಿಸುವ, ಅವರನ್ನ ದಾಟುವ, ಅವರನ್ನ ಸಂಹಾರ ಮಾಡಿ ಸಕಲ ಸುಖವನ್ನ ಅನುಭವಿಸ್ತಾ ಇರತಕ್ಕಂಥ ನಿನ್ನನ್ನ ನಾವು ಸ್ತೋತ್ರ ಮಾಡ್ತೇವೆ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಅನೇನ ಶಪ ಆಕ್ರೋಶೆ ಅಂತ ಧಾತು. ಅಂದ್ರೆ ಶಬ್ದ ಅಂದ್ರೆ ಆಕ್ರೋಶ, ಶತ್ರುಗಳು ಮಾಡತಕ್ಕ ಆಹ್ವಾನ. ಶಬ್ದ ಅಂದ್ರೆ ಆಕ್ರೋಶ, ಶತ್ರುಗಳು ಮಾಡುವಂತ ಆಹ್ವಾನ. ಅದನ್ನ ನಿರಾಕರಣೆ ಮಾಡಿಕೊಂಡು ಮುಂದೆ ಹೋಗ್ತಾನೆ ದೇವ. ಶತ್ರುಗಳ ಆಹ್ವಾನವನ್ನ ತಿರಸ್ಕಾರ ಮಾಡಿ ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಆ ಶತ್ರುಗಳ ಸಂಹಾರವನ್ನ ಮಾಡಿ ಮುಂದೆ ಹೋಗ್ತಾನೆ ಎನ್ನುವ ನಿರುಕ್ತಿಯಿಂದ ಶಬ್ದಾತಿಗ ಅಂತ ಕರೆಯಲ್ಪಡ್ತಾನೆ. ಚೋದಯನ್ಮತೆ ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ರೂಪ ಶಬ್ದಾತಿಗ, ಶತ್ರುಗಳ ಆಹ್ವಾನವನ್ನ ನಿರಾಕರಣೆ ಮಾಡಿ ಮುಂದುವರಿಯುವವನು ಶಬ್ದಾತಿಗ ಎಂದು ಹೇಳ್ತಾರೆ. ಓಂ ವಾಜೇಶು ಪೂರ್ವ್ಯಂ ತಾ ಅಸ್ಯ ಸೂದದೋಹ ಸೋಮಂ ಶ್ರೀಣಂತಿ ಪೃಷ್ಣಯಃ ಜನ್ಮನ್ ದೇವಾನಾಂ ವಿಷಸ್ತ್ರಿಶ್ವಾರೋಚನೆ ದಿವಃ. ಓಂ ಶಬ್ದ ಸಹಾಯ ನಮಃ. ಓಂ ಪರಮಾತ್ಮನನ್ನ ಇಲ್ಲಿ ಮಂತ್ರ ಶಬ್ದ ಸಹ ಅಂತ ಕರೆಯುತ್ತೆ. ಅಲ್ಲಿ ಶತ್ರುಗಳ ಆಹ್ವಾನವನ್ನ ದಾಟಿ ಮುಂದೆ ಹೋದವನು, ಇಲ್ಲಿ ಶಬ್ದ ಸಹ. ಏನ್ ನೋಡೋಣ ಇಲ್ಲಿ. ಸೂದದೋಹ ಸಹ, ಸೂದದೋಹಸೆ, ಸಕಲ ಭೀಷ್ಟಗಳು. ಈ ಮಂತ್ರಾರ್ಥ ಗೊತ್ತಿದೆ ನಿಮ್ಗೆ, 16 ಬಾರಿ ಬಂದಿದೆ, ಆದ್ರೂ ಕ್ರಮ ಪ್ರಕಾರವಾಗಿ ಹೇಳ್ಬೇಕಾದ್ರೆ ಹೇಳ್ತಾನೆ. ಸಕಲ ಭೀಷ್ಟಗಳನ್ನ ಕೊಡತಕ್ಕಂತಹ ಇಂದ್ರನ ಪೂಜಾರೂಪವಾಗಿರತಕ್ಕಂತಹ ಯಜ್ಞ ಸಿದ್ಧಿಗಾಗಿ, ಸಕಲಾಭೀಷ್ಟಗಳನ್ನ ಭಕ್ತರಿಗೆ ಕೊಡುವಂತಹ ಇಂದ್ರನಾಮಕನಾದ ಪರಮಾತ್ಮನ ಪೂಜಾರೂಪದಲ್ಲಿ ನಡೆಯುವಂತಹ ಯಜ್ಞಗಳ ಸಿದ್ಧಿಗಾಗಿ ಕೃಷ್ಣಯ ನೀರುಗಳು, ಗೋವುಗಳು, ವೇದವಾಕ್ಯಗಳು, ವಿಷಃ ಋತ್ವಿಕ್ಕುಗಳು, 3 ಲೋಕಗಳಲ್ಲಿ ಆದಿತ್ಯ ಲೋಕ, ಚಂದ್ರಲೋಕ ಮತ್ತು ವಿದ್ಯುಲ್ಲೋಕಗಳಲ್ಲಿ ಇರುವಂತಹ ಸ್ವರ್ಗಲೋಕಾದಿಗಳಿಗೆ ಅಧಿಪತಿಗಳಾಗಿರತಕ್ಕಂತಹ ದೇವತೆಗಳ ಅಭಿವ್ಯಕ್ತ ಸ್ಥಾನವಾಗಿರತಕ್ಕಂತಹ ಯಜ್ಞದಲ್ಲಿ ಅನ್ನಾದಿ ಭೋಗಗಳ ಸಿದ್ಧಿಗಾಗಿ ಸೋಮರಸವನ್ನ ಮಿಶ್ರಣ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಸಕಲಾಭೀಷ್ಟಗಳನ್ನ ಕೊಡತಕ್ಕಂತಹ ಇಂದ್ರನಾಮಕನಾದ ಪರಮಾತ್ಮನ ಪೂಜಾರೂಪದಲ್ಲಿ ನಡೆಯುವಂತಹ ಯಜ್ಞ ಸಿದ್ಧಿಗಾಗಿ, ಯಜ್ಞ ಚೆನ್ನಾಗಿ ನಡೆಯಲಿ, ಸಾಂಗೋಪಾಂಗವಾಗಿ ನಡೆಯಲಿ ಎನ್ನುವ ದೃಷ್ಟಿಯಿಂದ ನೀರುಗಳು, ಗೋವುಗಳು, ವೇದವಾಕ್ಯಗಳು ಮತ್ತು ಋತ್ವಿಕ್ಕುಗಳು, ಆದಿತ್ಯ, ಚಂದ್ರ ಮತ್ತು ವಿದ್ಯುಲ್ಲೋಕಗಳಲ್ಲಿ ಇರುವಂತಹ ಸ್ವರ್ಗಾಧಿಪತಿಗಳಾದಂತಹ ದೇವತೆಗಳ ಜನ್ಮಸ್ಥಾನ ಅಂದ್ರೆ ಅವರು ಅಭಿವ್ಯಕ್ತರಾಗುವ ಯಜ್ಞದಲ್ಲಿ ಪುರಾತನವಾಗಿರತಕ್ಕಂತಹ ಅನ್ನಾದಿ ಭೋಗ ಸಿದ್ಧ್ಯರ್ಥಂ, ಅನ್ನಾದಿ ಸಕಲ ಭೋಗಗಳ ಸಿದ್ಧಿಗಾಗಿ ಸೋಮರಸವನ್ನ ಮಿಶ್ರಣ ಮಾಡ್ತಾ ಇದ್ದಾರೆ ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಅನೇನ ಶಬ್ದೋ ವೇದಾದಿನ ಮಂತ್ರ. ಶಬ್ದ ಅಂದ್ರೆ ವೇದಾದಿ ಮಂತ್ರ. ತಂ ಸರತಿ ಗಚ್ಚತಿ ಇದು ಶಬ್ದ ಸಹ ಸೋಮ. ಆ ವೇದ ಮಂತ್ರಗಳಿಂದ ಹಿಂಡಲ್ಪಡ್ತದೆ, ಆದ್ದರಿಂದ ಶಬ್ದ ಸ ಅಂತನ್ನೋದು ಸೋಮ. ಅಂತಹ ಮಂತ್ರಗೃಹೀತವಾದ, ಮಂತ್ರದಿಂದ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗಿರತಕ್ಕ, ಮಂತ್ರಪೂರ್ವಕವಾಗಿ ಹಿಂಡಿದ, ಮಂತ್ರಪೂರ್ವಕವಾಗಿ ಸ್ವೀಕಾರ ಮಾಡಿಕೊಂಡ ಸೋಮರಸವನ್ನ ಪಾನ ಮಾಡ್ಲಿಕ್ಕಾಗಿ ಬರ್ತಾನೆ. ಆದ್ದರಿಂದ
ಪರಮಾತ್ಮ ಶಬ್ದಸಃ ಎನ್ನುವ ನಿರುಕ್ತಿಯಿಂದ ವಾದೇಶು ಪೂರ್ವ್ಯಂ ತಾ ಅಸ್ಯ ಸೂದ ದೋಹಸಃ ಎನ್ನುವುದಾಗಿ ಮಂತ್ರ ಅತ್ಯಂತ ಸ್ಪಷ್ಟವಾಗಿ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತ ಭಗವದ್ರೂಪ ಶಬ್ದ ಸಹ ಅಂದ್ರೆ ಶಬ್ದ ಅಂದ್ರೆ ವೇದ ಮಂತ್ರಗಳು, ಆ ವೇದ ಮಂತ್ರಗಳಿಂದ ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದ ಸೋಮರಸವನ್ನ ಶಬ್ದಸ, ಅಂತಹ ಮಂತ್ರಗೃಹೀತವಾಗಿರತಕ್ಕ ಸೋಮರಸವನ್ನ ಪಾನ ಮಾಡಲಿಕ್ಕೆ ಯಜ್ಞ ಭೂಮಿಗೆ ಬರುವವನು ಪರಮಾತ್ಮ ಶಬ್ದ ಸಹ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿಗೆ ಉದರ ಭಾಗ ಸಮಾಪ್ತಿ ಆಯ್ತು. 2 ರೆಕ್ಕೆಗಳು, ಮಧ್ಯಭಾಗ, ಪುಚ್ಛ, ತಲೆ ಅದೆಲ್ಲ ಮುಗಿತಲ್ವಾ ಪ್ರಾಗ್ಭಾಗದಲ್ಲಿ. ಅದಾದ ನಂತರದಲ್ಲಿ ಗರುಡನ ಮೇಲೆ ಕೂತಿರ್ತಕ್ಕಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡುವಂತಹ 3 ಭಾಗಗಳು ಗಾಯತ್ರ ತೃಚಾಶೀತಿ, ಬಾರ್ಹತಿ ತೃಚಾಶೀತಿ, ಔಷ್ಣಿ ತೃಚಾಶೀತಿ ಅಂತ 3 ತೃಚಾಶೀತಿಗಳು ಮುಗೀತು. ಆ 3 ತೃಚಾಶೀತಿಗಳು ಮುಗಿದ ನಂತರದಲ್ಲಿ ಉಳಿದ ಇಷ್ಟು ಮಂತ್ರಗಳಿಂದ, ಎಷ್ಟು ಮಂತ್ರಗಳಿಂದ 898 ಮಂತ್ರದಿಂದ 915 ಮಂತ್ರದವರೆಗೂ ಏನಾಯ್ತೀಗ, ಶಸ್ತ್ರದ ಆ ಗರುಡಾಕಾರದಲ್ಲಿ ಮಾಡಿರತಕ್ಕಂತಹ ಚಿತಿ ಕುಂಡ ಏನಿದೆ ಅದರ ಉದರ ಭಾಗವನ್ನ ಸುಪರ್ಣಾಕಾರದಲ್ಲಿ ಚಯನ ಮಾಡಿದಂತಹ ಇಷ್ಟಿಯ ಒಳಗೆ ನಿಂತಿರತಕ್ಕಂತಹ ಸುಪರ್ಣನ ಗರುಡ ದೇವರ ಉದರ ಭಾಗವನ್ನ ಶಂಸನ ಮಾಡಿದಾಗ ಆಯ್ತು. ಈಗ ಇಲ್ಲಿಗೆ ಮುಗೀತು. ಎಷ್ಟು ಮಂತ್ರದಿಂದ 898 ಟು 915 ಇಷ್ಟು ಮಂತ್ರಗಳಲ್ಲಿ ಮುಗಿದಾಗಾಯ್ತು. ಇಲ್ಲಿಂದ ಇನ್ನು ಮುಂದೆ ಪೂರ್ತಿ 3 ಭಾಗ, ತೊಡೆಯ ಭಾಗವನ್ನ ವರ್ಣನೆ ಮಾಡತಕ್ಕಂತ ಚಿತೇರೂರು ಭಾಗ ಪ್ರತಿಪಾದಕಮಿದಂ ಶಸ್ತ್ರಂ, ಚಿತಿಯ 3 ಭಾಗವನ್ನ ಪ್ರತಿಪಾದನೆ ಮಾಡತಕ್ಕಂತಹ ಶಸ್ತ್ರಗಳು ಇಲ್ಲಿಂದ ಮುಂದಕ್ಕೆ ಆರಂಭವಾಗ್ತದೆ. ಇಂದ್ರಾಗ್ನಿಗಳು ಅಂತ 2 ಇಬ್ಬೆಬ್ಬರು ಅಗ್ನಿ ಸಹಿತನಾಗಿರ್ತಕ್ಕಂಥ ಇಂದ್ರ ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಅಗ್ನಿ ಅಂತಂದ್ರೆ ಮುಖ್ಯ ಪ್ರಾಣ ದೇವರು ಅಂತ ಅರ್ಥ ಮಾಡ್ಕೊಳ್ಬಹುದು, ಇಂದ್ರ ಅಂದ್ರೆ ಪರಮಾತ್ಮ, ಹಾಗೆ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಮುಂದೆ ಹೇಳ್ತಾರೆ, ಓಂ ಇಂದ್ರಾಗ್ನಿ ಯುವಂಸು ನಸ್ಸ ಹಂತಾದಾಸಥೋ ರಗಿಂ ಏನ ದೃಢಾ ಸಮತ್ಸ್ವಾವೀಳು ಚಿತ್ ಸಾಹಿಷಿ ಮಹ್ಯಗ್ನಿರ್ವನೇ ವವಾತ ಇತ್. ಓಂ ಶಿಶಿರಾಯ ನಮಃ. ಓಂ ದೇವರನ್ನ ಇಲ್ಲಿ ಮಂತ್ರ ಶಿಶಿರ ಅಂತ ಕರೀತು. ಹೇ ಇಂದ್ರಾಗ್ನಿ, ಅಗ್ನಿ ಸಹಿತನಾಗಿರ್ತಕ್ಕಂಥ ಹೇ ಅಗ್ನಿ ಸಹಿತ ಇಂದ್ರ, ಅಗ್ನಿಯಿಂದ ಕೂಡಿದಂತಹ ಇಂದ್ರನೇ. ಅಗ್ನಿಯಿಂದ ಇಂದ್ರ ಕೂಡಿದ್ದಾನೆ ಅಂದ್ರೆ ಅಗ್ನಿಯಿಂದ ಇಂದ್ರನಿಗೆ ಮಹತ್ವ, ಇಂದ್ರನಿಂದ ಇಬ್ರು ದೊಡ್ಡವರು ಅಂತಂದ್ರೆ ಇಲ್ಲಪ್ಪ. ತೇನ ಅಗ್ನೇಹೇ ಸಾಹಿತ್ಯ ಮಾತ್ರಂ, ಅಗ್ನಿ ಜೊತೆಯಲ್ಲಿದ್ದಾನೆ ಅಂತ ಅಷ್ಟೇ. ಆದ್ದರಿಂದ ಅಗ್ನಿಯನ್ನ ಪಕ್ಕ ಇಟ್ಕೊಂಡಿರೋದ್ರಿಂದ ಇಂದ್ರತ್ವ ಸರ್ವಸ್ವಾಮಿತ್ವ ವಿರೋಧ ಬಂತು ಇಂದ್ರನಿಗೆ ಪರಮಾತ್ಮನಿಗೆ ಅಂತ ಅಲ್ಲ, ಜೊತೆ ಇಟ್ಕೊಂಡಿದ್ದಾನಷ್ಟೆ. ಇವನು ಸರ್ವೋತ್ತಮನೇ, 2 ಮಾತೇ ಇಲ್ಲ ಅದರಲ್ಲಿ. ಅಗ್ನಿಯಿಂದ ಕೂಡಿದಂತಹ ಇಂದ್ರನೇ, ಯುವಂ ನೀವಿಬ್ಬರು ಕೂಡ ಅಸ್ಮಭ್ಯಂ ನಮಗೆ ವೈರಿವೇಗಗಳನ್ನ ಸಹಿಸುವಂತಹ, ನೀವಿಬ್ರ್ಯಾರು ವೈರಿವೇಗಗಳನ್ನ ಸಹಿಸುವವರು. ಇಂದ್ರಾಗ್ನಿಗಳೇ, ಹರಿವಾಯುಗಳೇ, ನೀವ್ಯಾರು? ಅಥವಾ ಅಗ್ನಿ ಅಂತಂದ್ರೆ ರುದ್ರಾಗ್ನಿ ಅಂತ ಇಟ್ಕೊಂಡ್ರೆ ಶಿವ ಅಂತ ಅರ್ಥ, ಇಂದ್ರ ಅಂತ ಇಟ್ಕೊಂಡ್ರೆ ಹರಿವಾಯುಗಳು ಅಂತ ಅರ್ಥ. ಏನ್ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು, ಸಮಸ್ಯೆ ಇಲ್ಲ. ಅಗ್ನಿ ಅಂತ ಇಟ್ಕೊಂಡ್ರೆ ರುದ್ರ ಇಂದ್ರ ಅಂತ ಅರ್ಥ, ಹರಿ ಅಥವಾ ಇಂದ್ರ, ಇಂದ್ರ ಅನ್ನುವ ಶಬ್ದದಿಂದ ಹರಿವಾಯುಗಳು ಅಂತ ಅರ್ಥ, ಅಗ್ನಿ ಶಬ್ದದಿಂದ ರುದ್ರ ಇಂದ್ರ ಅಂತ ಅರ್ಥ. ಹಾಗೂ ಮಾಡಬಹುದು. ಹರಿವಾಯುಗಳಿಬ್ಬರೇ ಸಾಕು ನಮಗೆ ಅಂತಂದ್ರೆ ಇಂದ್ರ ಅಂದ್ರೆ ಪರಮಾತ್ಮ, ಅಗ್ನಿ ಅಂದ್ರೆ ವಾಯುದೇವರು, ಹಾಗೆ ಅರ್ಥ ಮಾಡ್ಕೊಂಡು ನಡೆಯುತ್ತೆ, ಏನ್ ಸಮಸ್ಯೆ ಇಲ್ಲ. ಇಂದ್ರಾಗ್ನಿಗಳೇ ಅಥವಾ ಇಂದ್ರ ಅಗ್ನಿ ಸಹಿತನಾಗಿರ್ತಕ್ಕ ಇಂದ್ರನೇ, ನೀನು ಸಹಂತ ವೈರಿಗಳ ವೇಗವನ್ನ ಸಹಿಸುವವರು. ಅಂತಹ ನೀವು ನಮಗೆ ವಿಶೇಷವಾಗಿರ್ತಕ್ಕಂತಹ ಸಂಪತ್ತನ್ನ ಕೊಡ್ರಿ. ಯಾವ ನೀವು ನಮಗೆ ಅನುಗ್ರಹ ಪೂರ್ವಕವಾಗಿ ನೀಡಿದಂತಹ ಸಂಪತ್ತಿನಿಂದ ಯುದ್ಧಗಳಲ್ಲಿ ಅತ್ಯಂತ ದೃಢರಾಗಿ ಶತ್ರುಗಳ ಸೈನ್ಯವನ್ನ, ಅಗ್ನಿ ಹೇಗೆ ವನವನ್ನ ಸುಡತ್ತೋ, ಬರೀ ವನ ಅಗ್ನಿ ಅಲ್ಲ, ಗಾಳಿ ಬೀಸ್ಬೇಕು ಅವಾಗ. ಮರುತ್ಸಖ ಅಂತ ಅಗ್ನಿಗೆ ಮರುತ್ಸಖೋ ಹುತಾಶನಃ, ವಾಯುದೇವರ ಮಿತ್ರ.
ಬೆಂಕಿ ಉರಿತಾ ಇರ್ಬೇಕಾದ್ರೆ ಕಾಳ್ಗಿಚ್ಚು ಬೆಟ್ಟದಲ್ಲಿ ಎಲ್ಲಿ ಕಾಡಿನಲ್ಲಿ ಗಾಳಿ ಬೀಸ್ಬಿಟ್ರೆ ಆಗೋಯ್ತು, ಅಗ್ನಿ ಪ್ರವೃದ್ಧ ಇನ್ನೂ ಬೆಳೆದು ಇಡೀ ಕಾಡನ್ನೇ ಮುಗಿಸ್ಬಿಡುತ್ತೆ. ಅದರಂತೆ ಬೆಂಕಿ ಗಾಳಿ ಸಹಿತವಾಗಿ ಹೇಗೆ ಸಮಗ್ರ ವನವನ್ನೇ ಸುಡತ್ತೋ ಹಾಗೆ ನಿನ್ನಿಂದ ಅನುಗ್ರಹೀತವಾಗಿರತಕ್ಕ ಸಂಪತ್ತಿನಿಂದ ಕೂಡಿದಂತಹ ನಾವು ಯುದ್ಧಗಳಲ್ಲಿ ಸಕಲ ಶತ್ರುಗಳನ್ನ ಸಂಹಾರ ಮಾಡಿ ಬಿಡ್ತೇವೆ. ಎಷ್ಟು ಅದ್ಭುತವಾದ ಮಂತ್ರ ನೋಡಿ. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಮಂತ್ರ ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದಕ್ಕೂ ಹರಿವಾಯುಗಳ ತತ್ವಾಭಿಮಾನಿಗಳಾಗಿರ್ತಕ್ಕ ದೇವತೆಗಳ ಮುದ್ರೆ ಬೇಕು. ಅವರ ಪರಮಾನುಗ್ರಹ ನಮ್ಮ ಮೇಲೆ ಇರ್ಲೇಬೇಕು. ಯೋ ವ್ಯಾಸ ಮುನಿ ದಾವಾಗ್ನಿ ಸಚ್ಛಾಸ್ತ್ರ ಮರುತಾ ಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಯೇ. ಇದು ವಿಜಯೇಂದ್ರ ಸ್ವಾಮಿಗಳು ತಮ್ಮ ಆಲ್ಮೋಸ್ಟ್ ಎಲ್ಲ ಗ್ರಂಥಗಳಲ್ಲಿ ವ್ಯಾಸರಾಜರ ಪ್ರಾರ್ಥನೆಯನ್ನ ಮಾಡತಕ್ಕಂತ ಶ್ಲೋಕ. ಯೋ ವ್ಯಾಸಮುನಿ ದಾವಾಗ್ನಿ ಅಂದ್ರೆ ಇದು ಈ ಶ್ಲೋಕ ಇಲ್ಲಿ ಯಾಕೆ ಬಂತು, ವ್ಯಾಸರಾಯರ ಬಗ್ಗೆ ಯಾಕೆ ಇಲ್ಲಿ ಬಂತು ಅಂದ್ರೆ ಉಪಮೆ ಉದಾಹರಣೆ ಕೊಡ್ಲಿಕ್ಕಷ್ಟೇ. ಪರಮಾತ್ಮನ ಅನುಗ್ರಹದಿಂದ ನಾವು ಶತ್ರು ಸೈನ್ಯವನ್ನ ಗಾಳಿಯಿಂದ ಕೂಡಿದ ಅಗ್ನಿ ಹೇಗೆ ಕಾಡನ್ನು ಸುಡತ್ತೋ ಹಾಗೆ ಸುಡ್ತೇವೆ ಅಂತ ಬಂತಲ್ಲ, ಅದಕ್ಕೆ ಉದಾಹರಣೆ ಅಷ್ಟೆ. ವ್ಯಾಸರಾಯರು ದಾವಾಗ್ನಿ ಅಂತೆ, ಕಾಳ್ಗಿಚ್ಚಂತೆ. ಅದು ಸುಡಬೇಕಾದ್ರೆ ಗಾಳಿ ಬೇಕಲ್ಲ, ಯಾವ ಗಾಳಿ? ಸಚ್ಚಾಸ್ತ್ರ ಮರುತಾತ, ಶ್ರೀಮದಾಚಾರ್ಯರ ಸಚ್ಚಾಸ್ತ್ರವೆಂಬತಕ್ಕಂಥ ಗಾಳಿ. ಅದರಿಂದ ಕೂಡಿದಂತಹ ವ್ಯಾಸರಾಜರೆಂಬ ದಾವಾಗ್ನಿ ದುಷ್ಟ ಮತಗಳೆಂಬ ಕಾಡನ್ನ ಸುಟ್ಟು ಬಿಡುತ್ತಲ್ಲ. ತದಾ ಕುಮತಾರಣ್ಯಂ ಅಂತ ದುಷ್ಟ ಮತಗಳೆಂಬ ಕಾಡನ್ನ ವಾಯುದೇವರ ಶಾಸ್ತ್ರವೆಂಬತಕ್ಕಂತ ಗಾಳಿಯಿಂದ ಯಾವ ವ್ಯಾಸರಾಜರೆಂಬ ಅಗ್ನಿ ಸುಟ್ಟು ನಾಶ ಮಾಡಿತೋ ಅಂಥ ವ್ಯಾಸರಾಜರೆಂಬ ದಾವಾಗ್ನಿಯು ನನಗೆ ಪ್ರಕಾಶವನ್ನ ಕೊಡಲಿ, ನನಗೆ ಬೆಳಕನ್ನ ಕೊಡಲಿ ಅಂತ ವಿಜೇಂದ್ರ ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಅದರಂತೆ ಅಗ್ನಿ ಸಹಿತನಾಗಿರ್ತಕ್ಕ ಇಂದ್ರನೇ, ನೀವಿಬ್ಬರೂ ಕೂಡ ಶತ್ರುಗಳ ವೇಗವನ್ನ ಸಹನ ಮಾಡುವವರು. ಅಂಥ ನೀವು ನಮಗೆ ಸಂಪತ್ತನ್ನ ಕೊಡ್ರಿ. ನೀವು ಕೊಟ್ಟ ಸಂಪತ್ತಿನಿಂದ ಕೂಡಿದಂತಹ ನಾವುಗಳು ಯುದ್ಧಗಳಲ್ಲಿ ಅತ್ಯಂತ ಗಟ್ಟಿಯಾಗಿ ನಿಂತು ಶತ್ರು ಸೈನ್ಯವನ್ನ ಸುಟ್ಟು ಬಿಡ್ತೇವೆ. ಹೇಗೆ ಗಾಳಿ ಸಹಿತವಾದ ಅಗ್ನಿ ಚೆನ್ನಾಗಿ ಬೆಳೆದು ಪ್ರವೃದ್ಧವಾಗಿ ಕಾಡನ್ನೇ ಸುಡುವಂತೆ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಹಿಂಸಾಯಾಮ್ ಅನ್ನುವ ಧಾತುವಿನಿಂದ ಇದು ಉತ್ಪನ್ನವಾಗ್ತಾ ಇದೆ. ಶಿಶಿರ ಅಂದ್ರೆ ದಾರಕ, ಶಿಶಿರ ಅಂದ್ರೆ ದಾರಕ, ನಾಶ ಮಾಡುವವನು. ಭಕ್ತ ಜನರುಗಳ ಮೂಲಕ ಶತ್ರುಗಳನ್ನ ನಾಶ ಮಾಡುವವನು ಅಂದ್ರೆ ಭಕ್ತರ ಮೂಲಕ ಮಾಡಿಸ್ತಾನೆ. ಹೇಗೆ ಅಗ್ನಿ ವನಾನೀವ ದಾಹಯತಿ, ಹೇಗೆ ಅಗ್ನಿ ಗಾಳಿಯಿಂದ ಸಹಕೃತವಾಗಿ ಬೆಂಕಿಯನ್ನು, ಅಲ್ಲಿ ಗಾಳಿ ಸುಡ್ತಾ ಬೆಂಕಿ ಸುಡ್ತಾ ಅಂದ್ರೆ ಬೆಂಕಿಯೇ ಸುಟ್ಟಿದ್ದು, ಬೆಂಕಿ ಸುಡುವಂತೆ ಸಪೋರ್ಟ್ ಮಾಡಿದ್ಯಾವುದು, ಅನುಗ್ರಹ ಮಾಡಿದ್ಯಾವುದು ಗಾಳಿ. ಆದ್ದರಿಂದ ಬೆಂಕಿ ಗಾಳಿಯ ಅನುಗ್ರಹಕ ಶಕ್ತಿಯಿಂದ ಸಮಗ್ರ ಕಾಡನ್ನು ಸುಡುತ್ತದೋ ಹಾಗೆ ಭಕ್ತರ ಮೂಲಕ ಶತ್ರುಗಳನ್ನ ನಾಶ ಮಾಡುವವನು, ಸುಡುವವನು ಎನ್ನುವ ನಿರುಕ್ತಿಯಿಂದ ಶಿಶಿರ ಅಂತ ಕರೆಯಲ್ಪಡ್ತಾನೆ. ಅಗ್ನಿರ್ವನೇವ ಸಾಹಿಷಿ ಮಹಿ ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಅತ್ರ ಶಿಶಿರ ಮೂರ್ತಿ. ಎಷ್ಟು ಸುಂದರವ, ಭಕ್ತರ ಮೂಲಕ ಶತ್ರುಗಳನ್ನ ನಾಶ ಮಾಡುವವನು. ಓಂ ನ ಭಂತಾಮನ್ಯಕೆ ಸಮೇ ನಹಿ ವಾಂ ಬಭ್ರಯಾಮಕೇಥೇಂದ್ರ ಮಿದ್ಯಜಾಮಕೇಶ ವಿಷ್ಠನ್ ನೃಣಾನ್ನರಂ ಸನಃ ಕದಾಚಿದರ್ವತ. ಓಂ ಶರ್ವರೀಕರಾಯ ನಮಃ. ಓಂ ಶಿಶಿರ ಶರ್ವರೀಕರ, ಶರ್ವರೀಕರ ಅಂತ ಪರಮಾತ್ಮನಿಗೆ ಏನ. ಅನ್ಯಕೆ ಬರೀ ಒಂದ್ ಯುದ್ಧ ಅಲ್ಲಪ್ಪ, ಅನ್ಯಕೆ ಸಮೇ, ಬೇರೆ ಬೇರೆ ಯುದ್ಧ. ಅನ್ಯಸ್ಮಿನ್ ಅಪಿ ಯುದ್ಧೇ, ಸಮ ಅಂದ್ರೆ ಯುದ್ಧ, ಅನ್ಯಕ ಅಂದ್ರೆ ಬೇರೆ 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 ಯುದ್ಧಗಳಲ್ಲಿಯೂ ಕೂಡ ನಿಮ್ಮ ಅನುಗ್ರಹದಿಂದ ಇಂದ್ರ ಸಹಿತನಾದ ಅಗ್ನಿಯೇ ಅಥವಾ ಅಗ್ನಿ ಸಹಿತನಾದ, ಉಲ್ಟಾ ಹೇಳ್ಬಿಡ್ತು, ಅಗ್ನಿ ಸಹಿತನಾದ ಇಂದ್ರನೇ, ನಿಮ್ಮ ಅನುಗ್ರಹದಿಂದ ನಾವು ಶತ್ರುಗಳನ್ನು ನಾಶ ಮಾಡ್ತೇವೆ.
ಇಲ್ಲ ಅಂದ್ರೆ ಇನ್ನೊಂದರ್ಥ. ಸಮ ಅಂತಂದ್ರೆ ಎಲ್ಲ ಅಂತ ಅರ್ಥ. ಅನ್ಯಕ ಅಂದ್ರೆ ಶತ್ರು ಅಂತ ಅರ್ಥ. ನಭ ಅಂತ ಹಿಂಸೆ ಮಾಡೋದು. ಎಲ್ಲ ಶತ್ರುಗಳನ್ನು, ಸರ್ವ ಶತ್ರುಗಳನ್ನು ನಾವು ನಾಶ ಮಾಡುವಂತ, ಎಲ್ಲ ಶತ್ರುಗಳು ನಾಶವಾಗಿ ಬಿಡಲಿ. ಹರಿವಾಯು ಗುರುಗಳ ಸೇವೆಯನ್ನ ತಡೆಯುವಂತಹ ಎಲ್ಲ ಶತ್ರುಗಳು ನಾಶವಾಗಿ ಬಿಡಲಿ. ಅತ್ಯಂತ ಶ್ರೇಷ್ಠನಾಗಿರತಕ್ಕಂತಹ, ಅತ್ಯಂತ ಶ್ರೇಷ್ಠನಾಗಿರತಕ್ಕಂತಹ ಮನುಷ್ಯನು ಕೂಡ, ಸರ್ವನೇತಾರನಾಗಿರತಕ್ಕ, ಎಲ್ಲರನ್ನ ನಿಯಮನ ಮಾಡತಕ್ಕಂತಹ ಇಂದ್ರನಾಮಕನಾದ ಪರಮಾತ್ಮನನ್ನ ಪೂಜೆ ಮಾಡ್ತೇವೆ. ಎಲ್ಲರೂ ನಾವತ್ಯಂತ ಶ್ರೇಷ್ಠ, ನಾನತ್ಯಂತ ಉತ್ಕೃಷ್ಟ, ನಾನೇ ದೊಡ್ಡವನು ಅಂತ ಯಾರು ಲೋಕದಲ್ಲಿ ಪ್ರಸಿದ್ಧ ಇದ್ದಾನೋ ಅವನೂ ಕೂಡ ಇಂದ್ರನಾಮಕನಾದ ಪರಮಾತ್ಮನನ್ನೇ ಪೂಜೆ ಮಾಡ್ತಾನೆ. ಆದ್ದರಿಂದ ಹೇ ಇಂದ್ರಾಗ್ನಿ, ಅಗ್ನಿ ಸಹಿತನಾಗಿರ್ತಾನೆ. ಇಬ್ಬಿಬ್ಬರನ್ನ, ಹರಿವಾಯುಗಳೇ, ಅಗ್ನಿ ಸಹಿತನಾಗಿರ್ತಕ್ಕ ಇಂದ್ರನೇ, ನಿಮ್ಮನ್ನು ನಾವು ಬಿಡೋದಿಲ್ಲಪ್ಪ. ನಾವು ಅವ್ರಯಾಮಹೇ, ನಿಮ್ಮನ್ನ ಬಿಟ್ಟು ನಾವು ನಿಮ್ಮನ್ನು ಉಪೇಕ್ಷೆ ಮಾಡೋದಿಲ್ಲ. ನಾವು ಯಾವುದೇ ಕರ್ಮವನ್ನ ಮಾಡ್ಲಿ ಮೊದಲು ನಿಮಗೆ ತಿಳಿಸಿಯೇ ಮಾಡೋದು, ನಿಮ್ಮ ಪೂಜೆಯನ್ನ ಮಾಡಿಯೇ ನಾವು ಮಾಡೋದು, ನಿಮ್ಮನ್ನು ಉಪೇಕ್ಷೆ ಮಾಡೋದಿಲ್ಲ. ಅದು ಪ್ರಸಿದ್ಧವಾಗಿರುವಂಥದ್ದು. ಅಂತಹ ಇಂದ್ರನು ನಮ್ಮಿಂದ ಪೂಜಿತನಾಗಿ ನಮಗೆ ವಿಶೇಷವಾದ ಫಲವನ್ನ ಕೊಡ್ಲಿಕ್ಕಾಗಿ ಕುದುರೆಗಳಿಂದ ಕಟ್ಟಲ್ಪಟ್ಟ ರಥದಿಂದ ನಮ್ಮನೆಗೆ ಬರಲಿ. ಎಷ್ಟು ಅದ್ಭುತವಾದ ಚಿಂತನೆಗಳಿದೆ ನೋಡಿ ಈ ಮಂತ್ರದಲ್ಲಿ. ಯುದ್ಧಗಳಲ್ಲಿ ಶತ್ರುಗಳನ್ನ ನೀವಿಬ್ಬರು ಹೇಗೆ ಸಂಹಾರ ಮಾಡ್ತೀರೋ ಹಾಗೆ ನಾವು ಸಂಹಾರ ಮಾಡ್ತೇವೆ. ಆದ್ದರಿಂದ ಹರಿವಾಯುಗಳ ಸೇವೆಗೆ ವಿಘ್ನ ತಂದೊಡ್ಡುವಂತಹ, ವಿಘ್ನ ಮಾಡುವಂತಹ ಎಲ್ಲ ಶತ್ರುಗಳು ನಾಶವಾಗಿ ಬಿಡಲಿ. ಅತ್ಯಂತ ಶ್ರೇಷ್ಠನಾದ ಮನುಷ್ಯನೂ ಕೂಡ, ನಾವು ಶ್ರೇಷ್ಠರು ಅಂತ ಏನು ಲೋಕದಲ್ಲಿ ಪ್ರಸಿದ್ಧರಾಗಿದ್ದೇವೆ ಅಂತ ನಾವೆಲ್ಲರೂ ಕೂಡ ನಿನ್ನನ್ನೇ ಪೂಜೆ ಮಾಡ್ತೇವಪ್ಪ ಇಂದ್ರ. ಆದ್ದರಿಂದ ನಿಮ್ಮಿಬ್ಬರನ್ನ, ಹರಿವಾಯುಗಳನ್ನ, ವಾಯುದೇವರಿಂದ ಕೂಡಿದಂತಹ ಇಂದ್ರನೇ, ಪರಮಾತ್ಮ ನಾರಾಯಣ, ನಿನ್ನನ್ನು ನಾವು ಯಾವತ್ತೂ ಬಿಡೋದಿಲ್ಲ, ನಿನ್ನನ್ನು ನಾವು ಯಾವತ್ತೂ ಉಪೇಕ್ಷೆ ಮಾಡೋದಿಲ್ಲ ಅನ್ನೋದು ಪ್ರಸಿದ್ಧವಾಗಿದೆ. ಆದ್ದರಿಂದ ನಮ್ಮಿಂದ ಪೂಜಿತನಾಗಿರ್ತಕ್ಕಂಥ ನೀನು ಕುದುರೆಗಳಿಂದ ಕಟ್ಟಿದ ರಥದ ಮೂಲಕ ರಥವನ್ನೇರಿ ನಮ್ಮನೆಗೆ ಬಾ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನು ಗೊತ್ತಾಗ್ತಾ ಇದೆ? ಶರ್ವರಿ, ಶ್ರು ಹಿಂಸಾಯಾಮ್ ಅಂತ ಧಾತು. ಶರ್ವರಿ ಅಂದ್ರೆ ಹಿಂಸೆ, ಅದನ್ನ ಮಾಡ್ತಾನೆ, ಸಕಲ ಶತ್ರುಗಳನ್ನ ನಾಶ ಮಾಡ್ತಾನೆ ಅನ್ನೋ ತಾತ್ಪರ್ಯ. ಶರ್ವರಿ ಅಂದ್ರೆ ಹಿಂಸೆ, ತಾಂ ಕರೋತಿ ಇತಿ ಶರ್ವರೀಕರ, ಹಿಂಸೆಯನ್ನ ಮಾಡುವವನು, ಶತ್ರುಗಳಿಗೆ ಹಿಂಸೆಯನ್ನ ಕೊಡುವವನು ಎನ್ನುವ ನಿರುಕ್ತಿಯಿಂದ ನಭಂತಾಮನ್ಯಕೆ ಸಮೇ ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ರೂಪ ಅತ್ರ ಶರ್ವರೀಕರ ಮೂರ್ತಿ. ಅಲ್ಲಿ ಪರಮಾತ್ಮನ ಶರ್ವರೀಕರ ಎಂಬತಕ್ಕಂತಹ ಮೂರ್ತಿ ಪ್ರತಿಪಾದಿತವಾಗ್ತಾ ಇದೆ. ಶತ್ರುಗಳಿಗೆ ಹಿಂಸಕ, ಹಿಂಸೆ ಉಂಟು ಮಾಡುವವನು. ಮುಂದೆ ಹೇಳ್ತಾರೆ, ಓಂ ಗಮದಾವಾಜಸಾತಯೇ ಗಮದಾ ಮೇಧಸಾತಯೇ ನಭಂತಾಮನ್ಯಕೆ ಸಮೇ ತಾಹಿ ಮಧ್ಯಂ ಭರಾಣಾಮಿಂದ್ರಾಗ್ನಿ ಅಧಿಕ್ಷಿತಃ ಓಂ ಅಕ್ರೂರಾಯ ನಮಃ. ಓಂ ಸ್ವಾಮಿಯನ್ನ ಇಲ್ಲಿ ಮಂತ್ರ ಅಕ್ರೂರ ಅಂತ ಕರೆಯುತ್ತೆ. ಸಹ ಇಂದ್ರ, ಯುದ್ಧಗಳಲ್ಲಿ ಶತ್ರುಗಳನ್ನ ನಾಶ ಮಾಡತಕ್ಕಂಥ ಇಂದ್ರನು ನಮಗೆ ನಹ ವಾಜಸಾತಯೇ ಗಮದ, ನಮಗೆ ವಿಶೇಷವಾಗಿರ್ತಕ್ಕ ಅನ್ನಾದಿಗಳ ಸಿದ್ಧಿಗಾಗಿ ಬರಲಿ. ಆ ರಥದ ಮೇಲೆ ಕೂತ್ಕೊಂಡು ಅನ್ನಾದಿ ಭೋಗಗಳನ್ನ ಕೊಡ್ಲಿಕ್ಕಾಗಿ ಬರಲಿ. ಮೇಧಸಾತಯೇ ಗಮದ, ನಮ್ಮ ಯಜ್ಞ ಸಂಪೂರ್ತಿ ಆಗ್ಲಿಕ್ಕಾಗಿ ಬರಲಿ. ಅಸ್ಮದ್ ಯಜ್ಞ ಸಿದ್ಧ್ಯರ್ಥಂಚ ಆಗಮತ್ ಆಗಚ್ಚೇತ್, ನಮ್ಮ ಯಜ್ಞಗಳು ಕಂಪ್ಲೀಟ್ ಆಗ್ಲಿಕ್ಕಾಗಿ ಬರ್ಲಿ, ಅನ್ನವನ್ನ ಕೊಡ್ಲಿಕ್ಕಾಗಿ ಬರ್ಲಿ, ಯಜ್ಞ ಸಿದ್ಧಿಗಾಗಿ ಬರಲಿ. ಎಲ್ಲ ರೀತಿಯಾಗಿರ್ತಕ್ಕಂತಹ ಶತ್ರುಗಳು ಆ ದೇವರ ಆಗಮನದಿಂದ ನಾಶವಾಗಲಿ. ಅನ್ಯಕೆ ಶತ್ರವಃ ತ್ವದಾಗಮನೇನ ನಭಂತಾಂ ನಶ್ಯಂತಾಂ, ನಮಗೆ ಅನ್ನಕ್ಕಾಗಿ ಬಾ, ನಮ್ಮ ಯಜ್ಞವನ್ನ ಸಂಪೂರ್ಣ ಮಾಡ್ಲಿಕ್ಕಾಗಿ ಬಾ, ನೀನು ಬರ್ತಾ ಇದ್ದ ಹಾಗೆ ನಿನ್ನ ಆಗಮನದಿಂದ ಎಲ್ಲ ಶತ್ರುನಾಶವಾಗಲಿ. ಅಂತಹ ವಾಯು ಸಹಿತನಾಗಿರತಕ್ಕ ಪರಮಾತ್ಮನೇ, ಅಗ್ನಿ ಸಹಿತನಾಗಿರತಕ್ಕ ಇಂದ್ರನೇ, ಯುದ್ಧಗಳ ಮಧ್ಯೆ ನೀವು ಸನ್ನಿಹಿತರಾಗಿರಿ, ನಮ್ಮ ಮೇಲೆ ಅಕ್ರೂರರಾಗಿ
ಅನುಗ್ರಹವನ್ನ ಮಾಡ್ರಿ. ನಿಮ್ಮ ಪರಮಾನುಗ್ರಹದಿಂದ ನಾವು ಶತ್ರುಗಳನ್ನ ಗೆಲ್ತೇವೆ. ನಾವು ಮಾಡತಕ್ಕ ಯುದ್ಧಗಳಲ್ಲಿ, ಸಾಂಸಾರಿಕವಾದ ಹೋರಾಟದಲ್ಲಾಗ್ಲಿ, ಶತ್ರುಗಳ ಜಯದಲ್ಲಾಗ್ಲಿ, ವಾದಿಗಳನ್ನ ಗೆಲ್ಲುವಾಗಲಿ ಹರಿವಾಯುಗಳು ನೀವಿಬ್ಬರು ಇಂದ್ರಾಗ್ನಿ ರೂಪದಿಂದ ಸನ್ನಿಹಿತರಾಗಿ ನಮ್ಮ ಮೇಲೆ ಕ್ರೂರರಾಗದೆ ಅನುಗ್ರಹವನ್ನ ಮಾಡಬೇಕು ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಅನೇನ ಹಿಂಸಾಯ, ಅಲ್ಲಿ ಶ್ರೂ ಹಿಂಸಾ, ಇಲ್ಲಿ ಹಿಂಸಾ. ಕ್ರೂರೋ ಹಿಂಸಕೋನ ಭವತೀತ್ಯ ಕ್ರೂರ. ಭಕ್ತರ ವಿಷಯದಲ್ಲಿ ಕ್ರೂರ ಹಿಂಸಕನಾಗೋದಿಲ್ಲ. ಶತ್ರುಗಳ ವಿಷಯದಲ್ಲಿ ಹಿಂಸಕನಾಗ್ತಾನೆ, ಆದ್ರೆ ಭಕ್ತರ ವಿಷಯದಲ್ಲಿ ಹಿಂಸಕನಾಗೋದಿಲ್ಲ, ಕ್ರೂರನಾಗೋದಿಲ್ಲ. ಆದ್ದರಿಂದ ಅಕ್ರೂರ ಎನ್ನುವ ನಿರುಕ್ತಿಯಿಂದ ಮಧ್ಯಂಭರಾಣ ಅಧಿಕ್ಷಿತ ಎನ್ನುವುದಾಗಿ ಮಂತ್ರ ಅತ್ಯಂತ ಸ್ಪಷ್ಟವಾಗಿ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಒಂದು ಭಗವದ್ ರೂಪ ಅತ್ರ ಅಕ್ರೂರ ಮೂರ್ತಿ. ಇಲ್ಲಿ ಪರಮಾತ್ಮನ ಅಕ್ರೂರ ಎಂಬತಕ್ಕಂತ ಮೂರ್ತಿ ರೂಪ ಹೊರಬರ್ತಾ ಇದೆ. ಭಕ್ತರ ವಿಷಯದಲ್ಲಿ ಕ್ರೂರ, ಹಿಂಸಕನಾಗೋದಿಲ್ಲ. ಮುಂದೆ ಹೇಳ್ತಾರೆ, ಓಂ ತಾ ಓ ಕವಿತ್ವನ ಕವಿ ಪೃಚ್ಛಮಾನ ಸಖೀಯತೆ ಸಂಧೀತಮಶ್ನು ತನ್ನರ ನಭಂತ ಮನ್ಯಕೆ ಸಮೇ ಅಭ್ಯರ್ಚ ಓಂ ಪೇಶಲಾಯ ನಮಃ. ಓಂ ಪರಮಾತ್ಮನನ್ನ ಇಲ್ಲಿ ಪೇಶಲ ಅಂತ ಕರೆಯುತ್ತೆ ಮಂತ್ರ. ಏನದು ಪೇಶಲ? ನೋಡೋಣ. ತೌ ಇಂದ್ರಾಗ್ನಿ, ಆ ಇಂದ್ರಾಗ್ನಿಗಳು, ಆ ಹರಿವಾಯುಗಳು ಕವಿ ಜ್ಞಾನಿನವು, ಅತ್ಯಂತ ಶ್ರೇಷ್ಠ ಜ್ಞಾನಿಗಳು. ಕವಿತ್ವನ ಜ್ಞಾನವನ್ನ ಪಡಿಲಿಕ್ಕಾಗಿ ಗುರು ಶಿಷ್ಯರುಗಳ ಮೂಲಕ ಜಿಜ್ಞಾಸೆಗೆ ಒಳಗಾಗುವವರು. ಮುಖ್ಯ ಪ್ರಾಣದೇವರು ಅಂದ್ರೆ ಹೇಗಿದ್ದಾರೆ, ಪರಮಾತ್ಮ ಅಂದ್ರೆ ಹೇಗಿದ್ದ, ಅಗ್ನಿ. ಮುಖ್ಯ ಪ್ರಾಣದೇವರಿಗೆ ಅಗ್ನಿ, ಪ್ರಾಣಾಗ್ನಿ ಅಂತ ಕರೀತಾರೆ, ಅತ್ಯಂತ ಪ್ರಸಿದ್ಧವಾದದ್ದು. ಈ ಮುಖ್ಯ ಪ್ರಾಣದೇವರು ಹೇಗಿದ್ದಾರೆ, ಪರಮಾತ್ಮ ಹೇಗಿದ್ದಾನೆ ಅಂತ ಗುರು ಶಿಷ್ಯಾಭ್ಯಾಂ ಪೃಚ್ಛಮಾನೌ ಭವತಃ ಜಿಜ್ಞಾಸ್ಯೌ. ಗುರು ಶಿಷ್ಯರುಗಳ ಮೂಲಕ ಜಿಜ್ಞಾಸ್ಯರಾದವರು ಇವರಿಬ್ಬರು ಹರಿವಾಯುಗಳು. ಶ್ರೇಷ್ಠರಾಗಿರ್ತಕ್ಕಂಥ ಜ್ಞಾನಿಗಳು. ಯಾರಿಗೆ ಜ್ಞಾನ ಬೇಕೋ, ಜ್ಞಾನದ ಅಪೇಕ್ಷೆ, ನಾವು ಜ್ಞಾನವಂತರಾಗಬೇಕು ಅಂತ ಯಾರ ಅಪೇಕ್ಷೆ ಇದೆಯೋ ಅವರುಗಳ ಮೂಲಕ ಜಿಜ್ಞಾಸೆಗೆ ಒಳಗಾಗುವವರು. ನಮಗಷ್ಟೇ ನೋಡಿ, ಪೂಜೆ ಮಾಡಬೇಕು ಅಂತಲೂ ಹೇಳಿದ್ರು, ಜಿಜ್ಞಾಸೆ ಮಾಡಬೇಕು ಅಂದ್ರು. ಪೂಜೆ ಸಾರ್ಥಕ ಆಗೋದು ಯಾವಾಗ? ಜಿಜ್ಞಾಸೋತ್ಥ ಜ್ಞಾನ ಬಂದಾಗ. ತತ್ವಜ್ಞಾನ ಸುಮ್ಸುನೆ ಬರೋದಿಲ್ಲ. ಜಿಜ್ಞಾಸೆ, ಪ್ರಶ್ನೆ, ಜಿಜ್ಞಾಸೆ. ಜಿಜ್ಞಾಸೋತ್ಥ ಜ್ಞಾನಜ ತತ್ ಪ್ರಸಾದಾದೇವ ಮುಚ್ಯತೆ. ಆಚಾರ್ಯ ಕೊಟ್ಟಂತ ಒನ್ ಲೈನ್ ಸುಂದರವಾದ ಆನ್ಸರ್. ಮೋಕ್ಷ ಯಾವಾಗ ಅಂತ ಜಿಜ್ಞಾಸೆ ಬರುತ್ತೆ. ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆಯಿಂದ ಉತ್ತರ ಕೊಡ್ತಾರೆ ಗುರುಗಳು. ಗುರುಗಳ ಉತ್ತರದಿಂದ ಜ್ಞಾನ ಬಂತು, ಆ ಜ್ಞಾನದಿಂದ ಭಗವಂತನ ಪ್ರಸಾದ ಆಯಿತು, ಪ್ರಸಾದ ಬಂತಾ ಇದ್ದಾಗೆ ಮೋಕ್ಷ ಬಂತು. ಮೋಕ್ಷಕ್ಕೆ ಮೂಲ ಕಾರಣ ಯಾವುದು? ಜಿಜ್ಞಾಸ. ಆದ್ದರಿಂದ ಜ್ಞಾನಿಗಳಾಗಿರತಕ್ಕಂತಹ ಹರಿವಾಯುಗಳಿಬ್ಬರೂ ಜ್ಞಾನ ಬೇಕು ಅಂತ ಅಪೇಕ್ಷೆ ಪಡತಕ್ಕಂತಹ ವ್ಯಕ್ತಿಗಳ ಮೂಲಕ, ಗುರು ಶಿಷ್ಯರುಗಳ ಮೂಲಕ ಜಿಜ್ಞಾಸ್ಯರಾಗಿ ತಮ್ಮ ಸ್ವರೂಪವನ್ನ ಪ್ರಕಟ ಮಾಡಿಸ್ತಾರೆ. ಗುರುಗಳು ಶಿಷ್ಯರಿಗೆ ಅವರ ಜಿಜ್ಞಾಸೆಗೆ ಉತ್ತರವನ್ನ ಕೊಡ್ತಾ, ಹೇಗೆ ಪಿಪ್ಪಲಾದರೂ ಷಟ್ಪ್ರಶ್ನೋಪನಿಷತ್ ನಾವು ಪಾಠ ಕೇಳಿದ್ದೇವೆ ಆಗಲೇ, ಅದನ್ನ ದಾಟಿ ಮುಂದೆ ಬಂದಿದ್ದೇವೆ. ಪಿಪ್ಪಲಾದರೂ 6 ಜನ ಶಿಷ್ಯರಿಗೆ ಅವ್ರ ಜಿಜ್ಞಾಸೆಗೆ ಉತ್ತರ ಏನು ಕೊಟ್ರು, ಪರಮಾತ್ಮ ಮತ್ತು ವಾಯುದೇವರ ಮಹತ್ವ ಏನು ಹೇಳಿದ್ರು, ಅದರಂತೆ ಅದೇ ನಮಗಿಲ್ಲಿ ಎಕ್ಸಾಂಪಲ್, ಉದಾಹರಣೆ. ಅದರಂತೆ ಜಿಜ್ಞಾಸ್ಯರಾಗಿ ತತ್ವಜ್ಞಾನವನ್ನ ಕೊಡ್ತಾರೆ. ಅಂತಹವರು ಅವರ ಸ್ನೇಹವನ್ನ ಅಪೇಕ್ಷೆ ಮಾಡ್ತಾ, ಅವರ ಅನುಗ್ರಹವನ್ನ ಅಪೇಕ್ಷೆ ಮಾಡ್ತಾ ಯಜ್ಞವನ್ನ ಮಾಡಿ ಸೋಮರಸವನ್ನ ಸಮರ್ಪಣೆ ಮಾಡತಕ್ಕ ಯಜಮಾನನ ಸೋಮರಸವನ್ನ ಸ್ವೀಕಾರ ಮಾಡ್ಲಿಕ್ಕಾಗ ಅವ್ರು ಏನು ಬರ್ತಾರೆ ಆ ಜಾಗಕ್ಕೆ, ಹರಿವಾಯುಗಳ ಆಗಮನದಿಂದ ನಭಂತ ಮನ್ಯಕೆ ಸಮಯ ಎಲ್ಲ ಶತ್ರುಗಳು ನಾಶರಾಗಿ ಬಿಡಲಿ. ಆ ಇಂದ್ರಾಗ್ನಿಗಳು, ಹರಿವಾಯುಗಳು ಅತ್ಯಂತ ಶ್ರೇಷ್ಠ ಜ್ಞಾನಿಗಳು. ಯಾರಿಗೆ ಜ್ಞಾನ ಬೇಕೋ ಅವರಿಂದ ಜಿಜ್ಞಾಸ್ಯರು. ಗುರು ಶಿಷ್ಯಾಭ್ಯಾಂ ಜಿಜ್ಞಾಸ್ಯವು. ಗುರು ಶಿಷ್ಯರುಗಳ ಮೂಲಕ ಜಿಜ್ಞಾಸೆಗೆ ಒಳಗಾಗುವವರು ಹೇಗಿದ್ದಾರೆ, ವಾಯುದೇವರ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು ಅಂತ ಜಿಜ್ಞಾಸೆಗೆ ಒಳಗಾಗುವವರು. ಅಷ್ಟು ಮಾತ್ರ ಅಲ್ಲ,
ಸಖ್ಯವನ್ನ ಅಪೇಕ್ಷೆ ಮಾಡತಕ್ಕಂತಹ ಯಜಮಾನ ಸಂಸ್ಥಾಪನೆ ಮಾಡಿದ ಸೋಮರಸವನ್ನ ಸ್ವೀಕಾರ ಮಾಡ್ಲಿಕ್ಕೆ ಬರತಕ್ಕಂಥವ್ರು, ಬಂದು ಸ್ವೀಕಾರ ಮಾಡಿ ಕುಡಿಯತಕ್ಕಂಥವ್ರು ಅಂಥ ಹರಿವಾಯುಗಳು ಆಗಮನ ಆಯ್ತವರಿಬ್ಬರದ್ದು ಅಂತಂದ್ರೆ ನಭಂತ ಮನ್ಯಕ್ಕೆ ಸಮಿ ಎಲ್ಲ ಶತ್ರುಗಳು ನಾಶರಾಗಿ ಬಿಡಲಿ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನು ಗೊತ್ತಾಗತ್ತೆ? ಅನೇನ ಪೇಶಲ ಶಬ್ದ ಚತುರ ಪರ್ಯಾಯ. ಪೇಶಲ ಅಂತಂದ್ರೆ ಚತುರ ಅಂತ ಅರ್ಥ. ಚತುರ ಒಳ್ಳೆ ಜ್ಞಾನಿ. ಪೇಶಲವು ಚಾರು ಚತುರವು. ಪೇಶಲವು ಅಂದ್ರೆ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು. ಚತುರ ಪೇಶಲ ವಿಚಾರಕ್ಕೆ ಯೋಗ್ಯರು ಅಂತ ಅರ್ಥ. ತಥಾಚ ಒಟ್ಟು ಏನಾಯ್ತು ಇವಾಗ? ಗುರು ಶಿಷ್ಯಾಭ್ಯಾಂ ವಿಚಾರ್ಯ ಪೇಶಲ. ಗುರು ಶಿಷ್ಯರುಗಳ ಮೂಲಕ ವಿಚಾರಕ್ಕೆ ಯೋಗ್ಯರಾದವರು. ಗುರು ಶಿಷ್ಯರುಗಳು ಶಾಸ್ತ್ರದ ಮೂಲಕ ವಿಚಾರಣೆ ಮಾಡ್ತಾರೆ ಇವರಿಬ್ಬರ ಸ್ವರೂಪವನ್ನು. ಗುರು ಶಿಷ್ಯರುಗಳ ಮೂಲಕ ಚರ್ಚೆಗೆ, ಸ್ವರೂಪ ನಿರ್ಣಯಕ್ಕೆ ಅನುಕೂಲವಾಗಿರತಕ್ಕ ವಿಚಾರಕ್ಕೆ ಯೋಗ್ಯರಾದವರು ಪೇಶಲ ಎನ್ನುವ ನಿರುಕ್ತಿಯಿಂದ ಕವಿತ್ವನ ಪೃಚ್ಛಮಾನ ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ರೂಪ ಅತ್ರ ಪೇಶಲ ಮೂರ್ತಿ. ಪರಮಾತ್ಮನನ್ನ ಇಲ್ಲಿ ಪೇಶಲ ಅಂತ ಕರೀತಾರೆ. ವಿಚಾರಕ್ಕೆ ಗುರು ಶಿಷ್ಯರುಗಳ ಮೂಲಕ ವಿಚಾರ ಮಾಡಲಿಕ್ಕೆ ಯೋಗ್ಯರಾದವರು. ಮುಂದೆ ಹೇಳ್ತಾರೆ, ಓಂ ನಭಕವದಿಂದ್ರಾಗ್ನೀಯ ಜಸಾಗಿರ ಯಯೋರ್ವಿಶ್ವಮಿದಂ ಜಗದಿಯಂದ್ಯೌ ಪೃಥಿವೀ ಮಹ್ಯುಪಸ್ಥೆ ಬಿಭೃತೋ ವಸು. ಓಂ ದಕ್ಷಾಯ ನಮಃ. ಓಂ ಪರಮಾತ್ಮನನ್ನ ಇಲ್ಲಿ ಮಂತ್ರ ದಕ್ಷ ಅಂತ ಕರೆಯುತ್ತೆ. ಏನದು ದಕ್ಷ? ಹೇ ಸಾಧು ಜನ, ಹೇ ಸಾತ್ವಿಕರೇ, ಯಜಸ ಯಜ್ಞ ಸಾಧನ ಭೂತವಾಗಿರತಕ್ಕಂತಹ ವೇದ ಮಂತ್ರಗಳಿಂದ, ಇಂದ್ರಾಗ್ನಿ ಅಗ್ನಿ ಸಹಿತನಾಗಿರತಕ್ಕ ಇಂದ್ರನನ್ನ, ಹರಿವಾಯುಗಳನ್ನ, ನಭಾಕವತ್ ನಭಾಕ ಎಂಬತಕ್ಕಂತಹ ಋಷಿಯಂತೆ ನೀವು ಪೂಜೆ ಮಾಡ್ರಿ. ಹೇ ಸಾತ್ವಿಕ ಜನಗಳೇ, ಯಜ್ಞ ಸಾಧನೀಭೂತವ ಯಜ್ಞ ನಡೆಯಲಿಕ್ಕೆ ಒಳ್ಳೆಯ ಕಾರಣವಾಗಿರತಕ್ಕಂತಹ ವೇದ ಮಂತ್ರಗಳಿಂದ ಇಂದ್ರಾಗ್ನಿ ಅಗ್ನಿ ಸಹಿತನಾಗಿರತಕ್ಕ ಇಂದ್ರನನ್ನ, ವಾಯು ಸಹಿತನಾಗಿರತಕ್ಕ ಶ್ರೀಹರಿಯನ್ನ ನಭಾಕ ಎಂಬತಕ್ಕಂತಹ ಋಷಿ ಹೇಗೆ ಅದ್ಭುತವಾಗಿ ಪೂಜೆ ಮಾಡಿದನೋ ನೀವು ಹಾಗೆ ಪೂಜೆ ಮಾಡ್ರಿ. ಯಾಕೆ ಇಂದ್ರಾಗ್ನಿಗಳನ್ನ ಯಾಕೆ ಪೂಜೆ ಮಾಡಬೇಕು, ಹರಿವಾಯುಗಳನ್ನ ಯಾಕೆ ಪೂಜೆ ಮಾಡಬೇಕು ಅಂತಂದ್ರೆ ಅವರು ಜಗತ್ತು ಒಳಗೆ ಪ್ರವೇಶ ಮಾಡ್ಬೇಕು. ಯಾಕೆ? ಜಗತ್ತು ಜಡ ಆದ್ದರಿಂದ ಜಡವಾದಂತ ಜಗತ್ತಿಗೆ ಸ್ವತಃ ಪ್ರವೃತ್ತಿ ಇಲ್ಲ. ನೋಡಿ, ಮೊದಲನೇ ಉಪನಿಷತ್ಗೆ ಹೋಯ್ತು ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳುವಾಗ ಈಶಾವಾಸ್ಯಂ ಅನ್ನುವ ಶಬ್ದಕ್ಕೆ ಆಚಾರ್ಯರು ಭಾಷ್ಯ ಬರಿಬೇಕಾದ್ರೆ ಸ್ವತಃ ಪ್ರವೃತ್ಯ ಶಕ್ತತ್ವಾದ್ ಈಶಾವಾಸ್ಯಮಿದಂ ಜಗತ್ ಪ್ರವೃತ್ತಯೇ ಜಗದಿದಂ ಅಂತ ಅರ್ಥ ಮಾಡ್ತಾರೆ. ಸಮಸ್ತ ಜಗತ್ತು, ಈ ಜಗತ್ತು ಪರಮಾತ್ಮನಿಂದ ಪ್ರವೇಶನೀಯ, ಪರಮಾತ್ಮ ಪ್ರವೇಶ ಮಾಡಲಿಕ್ಕೆ ಯೋಗ್ಯವಾಗಿದೆ. ಯಾಕೆ ದೇವರು ಜಗತ್ತಿನ ಒಳಗೆ ಪ್ರವೇಶ ಮಾಡಬೇಕು ಅಂದ್ರೆ ಸ್ವತಃ ಪ್ರವೃತ್ಯ ಶಕ್ತತ್ವ, ಸ್ವತಃ ಅದಕ್ಕೆ ಪ್ರವೃತ್ತಿ ಕೆಲಸವನ್ನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಜಗತ್ತಿಗೆ. ಆದ್ದರಿಂದ ಜಗತ್ತು ಮುಂದುವರಿಬೇಕು, ಜಗತ್ತು ಹೋಗಬೇಕು ಮುಂದಕ್ಕೆ, ಜಗಚ್ಚಕ್ರ ತಿರುಗಬೇಕು ಅಂತಂದ್ರೆ ಇಂದ್ರ ಪ್ರವೇಶಂ ಅಪೇಕ್ಷತೆ, ಇಂದ್ರದೇವರ ಪ್ರವೇಶ ಅತ್ಯಂತ ಅವಶ್ಯಕ. ಆದ್ದರಿಂದ ಜಗತ್ತಿನ ಒಳಗೆ ಪ್ರವೇಶ ಮಾಡಿ ಜಗಚ್ಚಕ್ರವನ್ನ ತಿರುಗಿಸ್ತಕ್ಕಂತಹ ವಾಯು ಸಹಿತನಾಗಿರತಕ್ಕ ಇಂದ್ರನಾಮಕನಾದ ಪರಮಾತ್ಮನನ್ನ, ಅಗ್ನಿ ಸಹಿತನಾದ ಇಂದ್ರನನ್ನ, ಹೇ ಸಾಧು ಜನಗಳೇ, ನೀವು ಯಜ್ಞ ಸಾಧನೀಭೂತವಾದ ಶ್ರುತಿಗಳಿಂದ ವೇದ ಮಂತ್ರಗಳಿಂದ ನಭಾಕ ಎಂಬತಕ್ಕಂತಹ ಋಷಿಗಳು ಹೇಗೆ ಸ್ತೋತ್ರ ಮಾಡಿದರೋ ಪೂಜೆ ಮಾಡಿದರೋ ಹಾಗೆ ನೀವು ಪೂಜೆ ಮಾಡ್ರಿ. ಇವರ ಮಹತ್ವ ಏನು ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕ ದ್ಯುಲೋಕ, ಪೃಥ್ವಿ ಲೋಕ, ಅದರಲ್ಲಿ ಏನಿದೆ ಸಂಪತ್ತು ಅದೆಲ್ಲವನ್ನ ಇಟ್ಕೊಂಡಿದ್ದಾರೆ ಹರಿವಾಯುಗಳು. ಹರಿವಾಯುಗಳು ದ್ಯುಲೋಕ, ಪೃಥ್ವಿ ಲೋಕಗಳಲ್ಲಿರತಕ್ಕ ಸಕಲ ಸಂಪತ್ತನ್ನು ಇಟ್ಕೊಂಡಿದ್ದಾರೆ ತಮ್ಮ ಕೈಯಲ್ಲಿ. ಯಾಕೆ? ಭಕ್ತನಿಗೆ ಕೊಡ್ಲಿಕ್ಕಾಗಿ.
ಭಕ್ತನಿಗೆ ತುಂಬಿಸ್ತಾರೆ. ನೋಡಿ, ಅದೇ ಮಂತ್ರ ಐತರೆಯ ಉಪನಿಷತ್ತಲ್ಲಿ ಬಂತು. ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋರಷಾಳ್ವಂ ಸಹಸ್ತನ್ ವಿಶ್ರುತೋ ದಧೆ. ಹರಿವಾಯುಗಳ ಕೈಯಲ್ಲಿ ನಾಶರಹಿತವಾಗಿರತಕ್ಕ ಸಂಪತ್ತಿದೆ. ಎಷ್ಟು ಅದ್ಭುತ ನೋಡಿ. ಅದಕ್ಕೆ ಮಧ್ವ ಸಿದ್ಧಾಂತ ಅಪೂರ್ವವಾದಂತಹ ಸಿದ್ಧಾಂತ. ಇದಕ್ಕೆ ಗೊತ್ತಾಗೋದು ನಾವು. ತತ್ರಾಪಿ ವೇದ ಮಂತ್ರಗಳ ಮೂಲಕ ಮಧ್ವ ಸಿದ್ಧಾಂತವನ್ನು ನಾವು ತಿಳ್ಕೊಂಡ್ರೆ, ಆಚಾರ್ಯರ ಸಿದ್ಧಾಂತದ ಮೂಲಕ, ಪ್ರಮೇಯಗಳ ಮೂಲಕ ವೇದ ಮಂತ್ರಗಳನ್ನ ನಾವು ಅರ್ಥ ಮಾಡ್ತಾ ಬಂದ್ರೆ ಆಗುವ ಆನಂದ ಇದೆ ಅಲ್ಲ, ವರ್ಣಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹರಿವಾಯುಗಳ ಕೈಯಲ್ಲಿ, ಮುಖ್ಯವಾಗಿ ಇಂದ್ರನಾಮಕನಾದ ಪರಮಾತ್ಮನ ಕೈಯಲ್ಲಿ ದ್ವಿಲೋಕ ಪೃಥ್ವಿ ಲೋಕಗಳಲ್ಲಿರತಕ್ಕ ಸಕಲ ಸಂಪತ್ತು ಇದೆ. ಆ ಸಂಪತ್ತನ್ನ ಭಕ್ತನಿಗೆ ಕೊಟ್ಟಿದ್ದಾನೆ. ದ್ರವಿಣಾದಿನ ಭಕ್ತಂ ವರ್ಧಯತಃ. ತಮ್ಮ ಕೈಲಿರತಕ್ಕಂತ ಸಕಲ ಸಂಪತ್ತಿನಿಂದ ಭಕ್ತನನ್ನ ಅಭಿವೃದ್ಧಿಗೊಳಿಸಿ ಬಿಟ್ಟಿದ್ದಾರೆ ಇಂದ್ರಾಗ್ನಿಗಳು, ಹರಿವಾಯುಗಳು. ಅಷ್ಟು ಮಾತ್ರ ಅಲ್ಲ, ಆ ಇಂದ್ರಾಗ್ನಿಗಳ ಸಮೀಪದಲ್ಲಿಯೇ ಅವರ ಸೇವೆಯನ್ನ ಮಾಡ್ತಾ ದ್ವಿಲೋಕ ಮತ್ತು ಪೃಥ್ವಿ ಲೋಕಗಳು ಇವೆ. ಅಂದ್ರೆ ಪೃಥ್ವಿ ಮತ್ತು ದ್ವಿಲೋಕಕ್ಕೆ ಅಭಿಮಾನಿಗಳಾಗಿರ್ತಕ್ಕ ದೇವತೆಗಳು ಆ ಇಂದ್ರಾಗ್ನಿಗಳನ್ನ, ಹರಿವಾಯುಗಳನ್ನ ಸೇವೆ ಮಾಡ್ತಾ ಅಲ್ಲೇ ಇದ್ದಾರೆ. ಅಂಥ ಮಹಾಮಹಿಮರಾಗಿರ್ತಕ್ಕ ಹರಿವಾಯುಗಳನ್ನ, ಇಂದ್ರಾಗ್ನಿಗಳನ್ನ, ಇಂದ್ರಾಗ್ನಿ ಶಬ್ದದಿಂದ ಪ್ರತಿಪಾದಿತರಾದ ಹರಿವಾಯುಗಳನ್ನ ಸಾತ್ವಿಕರೇ ನೀವೆಲ್ಲ ಪೂಜೆ ಮಾಡ್ರಿ. ನೋಡಿ, ಆರಂಭದಲ್ಲಿ ಪೂಜೆ ಮಾಡ್ರಿ. ಇವತ್ತು ಮಂತ್ರ ಪಾಠ ಮುಗಿಬೇಕಾದ್ರೆ ಪೂಜೆ ಮಾಡ್ರಿ. ಮಧ್ಯದಲ್ಲಿ ಪೂಜೆ ಮಾಡ್ಲಿಕ್ಕಿರಬೇಕಾಗಿರ್ತಕ್ಕ ಕ್ವಾಲಿಫಿಕೇಶನ್ ಜ್ಞಾನ, ಅದು ಗೊತ್ತಾಯ್ತು. ಅದಕ್ಕೆ ಬೇಕಾದ ಜಿಜ್ಞಾಸೆ. ಎಷ್ಟು ಅದ್ಭುತ. ಅದಕ್ಕೆ ಬೇಕಾದ್ದು ಗುರುಗಳ ಆಶ್ರಯಣ. ಅದಕ್ಕೆ ಬೇಕಾದ್ದು ಪಾಠ. ಪಾಠವಿಲ್ಲದೆ ಶ್ರವಣ ಇಲ್ಲ. ಶ್ರವಣ ಮಾಡದೆ ಜಿಜ್ಞಾಸೆ ಬರೋದಿಲ್ಲ. ಜಿಜ್ಞಾಸೆ ಮಾಡದೆ ಜ್ಞಾನ ಬರೋದಿಲ್ಲ. ಜ್ಞಾನವಿಲ್ಲದೆ ಗುಣಾನುಸಂಧಾನ ಇಲ್ಲ. ಗುಣಾನುಸಂಧಾನ ಇಲ್ಲದೆ ಭಕ್ತಿ ಇಲ್ಲ. ಭಕ್ತಿ ಇಲ್ಲದೆ ಪೂಜೆ ಇಲ್ಲ. ಆದ್ದರಿಂದ ಪೂಜೆ ಮಾಡಬೇಕಾದ್ರೆ ಮೊದಲು ಪಾಠ ಕೇಳಬೇಕು. ಯಾವ ಪಾಠ ಕೇಳ್ತಾನೋ ಅವ ಪೂಜೆ ಮಾಡ್ಲಿಕ್ಕೆ ಯೋಗ್ಯ. ಯಾವ ಪಾಠ ಕೇಳೋದಿಲ್ಲ ಅವನಿಗೆ ಪೂಜೆ ಮಾಡ್ಲಿಕ್ಕೆ ಅಧಿಕಾರವೇ ಇಲ್ಲ. ಆದ್ದರಿಂದ ಹೇ ಸಾತ್ವಿಕರೇ, ಯಜ್ಞ ಸಾಧನೀಭೂತವಾಗಿರತಕ್ಕ ವೇದ ಮಂತ್ರಗಳಿಂದ ಅಗ್ನಿಸಹಿತನಾಗಿರತಕ್ಕ ಇಂದ್ರನನ್ನ ನಭಾಕ ಋಷಿ ಹೇಗೆ ಪೂಜೆ ಮಾಡಿದನೋ ಹಾಗೆ ಪೂಜೆ ಮಾಡ್ರಿ. ಆ ಇಂದ್ರಾಗ್ನಿಗಳಿಬ್ಬರೂ ಕೂಡ ಜಗತ್ತನ್ನ ಪ್ರವೇಶ ಮಾಡಬೇಕು. ಸ್ವಾಭಾವಿಕವಾಗಿ ಸ್ವತಃ ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲದ ಜಗತ್ತಿಗೆ ಪ್ರವೃತ್ತಿಯನ್ನ, ವ್ಯಾಪಾರವನ್ನ ತಂದುಕೊಡಲಿಕ್ಕಾಗಿ ಇಂದ್ರ ಅಗ್ನಿಸಹಿತನಾಗಿ ಪ್ರವೇಶ ಮಾಡಬೇಕು. ಅವರ ಕೈಯಲ್ಲಿ, ಇಂದ್ರಾಗ್ನಿಗಳ ಹರಿವಾಯುಗಳ ಕೈಯಲ್ಲಿ ನಾಶರಹಿತವಾಗಿರತಕ್ಕ ಸಕಲ ಸಂಪತ್ತು ಇದೆ. ದ್ವಿಲೋಕ ಪೃಥ್ವಿ ಲೋಕಗಳಲ್ಲಿರತಕ್ಕ ಸಕಲ ಸಂಪತ್ತಿದೆ. ಆ ಸಂಪತ್ತಿನಿಂದ ಭಕ್ತರನ್ನ ಅಭಿವೃದ್ಧಿಗೊಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದ್ವಿಲೋಕ ಮತ್ತು ಪೃಥ್ವಿ ಲೋಕಗಳ ಅಭಿಮಾನಿ ದೇವತೆಗಳು ಹರಿವಾಯುಗಳ ಸಮೀಪದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅಂತಹ ಇಂದ್ರಾಗ್ನಿ ಶಬ್ದ ವಾಚ್ಯರಾಗಿರ್ತಕ್ಕ ಹರಿವಾಯುಗಳನ್ನ ನೀವೆಲ್ಲರೂ ಪೂಜೆ ಮಾಡ್ರಿ ಅನ್ನೋದು ಈ ಮಂತ್ರದ ಅರ್ಥ. ಅದ್ಭುತವಾದ ಅನುಸಂಧಾನದೊಂದಿಗೆ ಇವತ್ತಿನ ಪಾಠ ಸಮಾಪ್ತಿ ಆಗ್ತಾ ಇದೆ. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಅನೇನ ದಕ್ಷ ವೃದ್ಧೌ, ದಕ್ಷ ವೃದ್ಧಿ ಅಂತ ಧಾತು. ಅದರಿಂದ ಏನಾಗ್ತಾ ಇದೆ? ಉಪಸ್ಥೆ ಬಿಭ್ರತೋ ವಸು, ಭಕ್ತರನ್ನ ಸಂಪತ್ತಿನಿಂದ ವೃದ್ಧಿ ಮಾಡಿಬಿಡ್ತಾನೆ ಅಲ್ವಾ. ತನ್ನ ಕೈಯಲ್ಲಿ ಇರುವಂತಹ ದ್ವಿಲೋಕ ಮತ್ತು ಪೃಥ್ವಿ ಲೋಕಗಳಲ್ಲಿರತಕ್ಕ ಸಕಲ ಸಂಪತ್ತಿಂದ ಭಕ್ತರನ್ನ ಅಭಿವೃದ್ಧಿಗೊಳಿಸ್ತಾ ಇದ್ದಾನೆ ಎನ್ನುವ ನಿರುಕ್ತಿಯಿಂದ ಉಪಸ್ಥೆ ಬಿಭ್ರತೋ ವಸು ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ರೂಪ ಅತ್ರ ದಕ್ಷಮೂರ್ತಿ, ಪರಮಾತ್ಮನನ್ನ ದಕ್ಷ ಅಂತ ಕರೀತಾ ಇದ್ದಾರೆ. ಇಲ್ಲಿಗೆ ವಿಶ್ವಾದಿ ದಕ್ಷ ಪರ್ಯಂತ ಪರಮಾತ್ಮನ 920 ಮಂತ್ರ ಆಯಿತು. ಇನ್ನು ದಕ್ಷಿಣಾದಿ ಸರ್ವಪ್ರಹರಣಾಯುಧ ಪರ್ಯಂತ 80 ನಾಮಗಳು ಮುಗಿಬೇಕಾಗಿದೆ. ಮುಗಿಯತ್ತೆ, ಸದ್ಯದಲ್ಲೇ ಮುಗಿಯತ್ತೆ. ಮುಗಿಯಲಿ. ಮುಗಿಸಿ ಪುಸ್ತಕ ಮುಚ್ಚಿಡೋದಲ್ಲ, ನಿತ್ಯ ನಿರಂತರ ಹರಿವಾಯುಗಳ ಸ್ಮರಣೆ ಬೃಹತಿ ಸಹಸ್ರದ ಚಿಂತನದಿಂದ, ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ಬರಲಿ. ಪರಮಾತ್ಮನ, ವಾಯುದೇವರ ಮಹಿಮೆ ಎಷ್ಟು ದೊಡ್ಡದ್ದು ಅಂದ್ರೆ ಪರಮಾತ್ಮನ ಮಹಿಮೆ ಅಪಾರ, ಅನಂತ, ಅಗಾಧವಾದದ್ದು ಎಂಬತಕ್ಕಂತಹ ಜ್ಞಾನ ಬಂದು ಆ ಪರಮಾತ್ಮ ಮುಖ್ಯ ಪ್ರಾಣದೇವರ ಮೂಲಕ ಉತ್ಕೃಷ್ಟವಾದ ಜ್ಞಾನವನ್ನ, ಸಂಸಾರವನ್ನ ದಾಟಿಸುವಂತಹ ಜ್ಞಾನ. ಪ್ಲವ ಅಂದ್ರೆ ಅದೇ ಸಂಸಾರ ದಾಟಿಸುವಂತಹ ದೋಣಿ. ಆ ಸಂವತ್ಸರದಲ್ಲಿ ನಾವಿದ್ದೇವೀಗ. ನಮಗೆ ಪ್ಲವನ ಆಗಲಿ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಾ
ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳಿನ ಪಾಠದಲ್ಲಿ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.